ರೀತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಜೊತೆ ನಾಗರಾಜ್ ಆಚಾರ್ಯ ಇದ್ದಾರೆ. ನಮ್ಮ ರಾಜ್ಯ ಘಟಕದ ರೈತ ಘಟಕದ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜ್ ಆಚಾರ್ಯ ಇದ್ದಾರೆ. ಹಾಗೆ ರಾಜ್ಯ ಘಟಕದ ಮಹಿಳಾ ಕಾರ್ಯದರ್ಶಿಯಾಗಿರುವಂತಹ ಪುಷ್ಪರವರು ಇದ್ದಾರೆ. ನಮ್ಮ ಕೇರ್ಪುರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀನಿವಾಸ್ ಶಾಸ್ತ್ರಿ ಇದ್ದಾರೆ. ಹಾಗೆ ನಮ್ಮ ಮಹದೇವಪುರ ಭಾಗದ ಕರ್ಮಂಗಲ ಭಾಗದ ಮುಖಂಡರಾಗಿರುವಂತಹ ದೀಪರವರು ಕೂಡ ಇದ್ದಾರೆ. ಹಾಗೆ ನಮ್ಮ ಈ ಪ್ರಸಾರವನ್ನು ಲೈವ್ ಮಾಡ್ತಿರೋರು ಧಾರಣಿ ಅನ್ನೋರು. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಇದು ಸರ್ಕಾರಿ ಕಚೇರಿ. ನಾವಿರೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೃಷ್ಣರಾಜಪುರಂ. ಹಾಗೆ ಅಲ್ಲಿ ಆ ಕಡೆ ದೋಸಮ್ಮ, ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ನಿಯಂತ್ರಣ ಕೊಠಡಿ ಮತ್ತು AEE ಆಫೀಸು, AEE ಆಫೀಸು, ARO ಆಫೀಸು ಇವೆಲ್ಲವೂ ಇಲ್ಲೇ ಬರುತ್ತೆ. ಈ ಎರಡೂ ಕಚೇರಿಗಳಲ್ಲಿ ARO, AEE ಮತ್ತು EE ಆಫೀಸ್ಗಳು ಬರ್ತವೆ. ಇಲ್ಲಿ ಇವತ್ತಿನ ಉದ್ದೇಶ ಇಷ್ಟೇ. ಇವತ್ತಿನ ಈ ಕಚೇರಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಈಗಾಗಲೇ 10 ಗಂಟೆ ಆಗಿದೆ. ಇಲ್ಲಿ ಒಳಗಡೆ ನಾವು ಈಗ ಹೋಗಿದ್ವಿ, 10 ಗಂಟೆ 20 ನಿಮಿಷ ಆಗಿದೆಯಲ್ಲ, 10 ಗಂಟೆ 25 ನಿಮಿಷ ಆಗ್ತಾ ಇದೆ. ಒಬ್ಬರೇ ಒಬ್ಬರು ಕಾಣ್ತಾ ಇದ್ದಾರೆ. ಸೊ ಇದಾದಮೇಲೆ ಈ 10 ಗಂಟೆ ಆದಮೇಲೆ ಯಾರೆಲ್ಲ ಬರ್ತಾರೋ ಅವರೆಲ್ಲರಿಗೂ ನಾವೆಲ್ಲ ಸೇರಿಕೊಂಡು ಹೂ ಕೊಡೋದರ ಮೂಲಕ ಅವ್ರಿಗೆ ಸ್ವಾಗತ ಕೋರೋಣ. ನೀವು ಬಹಳ ಬೇಗ ಬರ್ತಾ ಇದ್ದೀರಾ, ಬಹಳ ಬೇಗ ಕಚೇರಿಗೆ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಸಾರ್ವಜನಿಕರ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ನಾವು ಅವ್ರಿಗೆ ಹೂ ಕೊಡೋದ್ರ ಮೂಲಕ ಸನ್ಮಾನ ಮಾಡೋಣ, ಅವ್ರಿಗೆ ಸ್ವಾಗತ ಕೋರೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಈ ಉದ್ದೇಶ ಇಷ್ಟೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಕೆಲಸವನ್ನು ಬರ್ತಾ ಇದೆ. ಇಲ್ಲಿ ಮಾಡ್ತಾರಂತ ಸರ್ಕಾರಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರ್ದ ಹೋದ್ರೆ ಅವರು ಸಾರ್ವಜನಿಕರ ಕೆಲಸ ಮಾಡಿ ಏನು ಪ್ರಯೋಜನ? ಹಾಗೆ ಸಾರ್ವಜನಿಕರ ಕೆಲಸ ಮಾಡ್ದ ಹೋದ್ರೆ ಸಾರ್ವಜನಿಕರ ಹಣದಿಂದ ತೆರಿಗೆ ಹಣದಿಂದ ಬರುವಂಥ ಸಂಬಳ ಹೇಗೆ ಪಡ್ಕೊತಾರೆ ಅಲ್ವಾ? ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಕಡೆ ರಾಯಚೂರು ಭಾಗದಲ್ಲಿ ಉದ್ಘಾಟನೆ ಆಗ್ತಿದೆ. ಹಾಗೆ ಇಲ್ಲಿ ಕೇರ್ಪುರ ಭಾಗದಲ್ಲಿ ಕೂಡ ನಾವು ಪ್ರಾರಂಭ ಮಾಡಲು ಶುರು ಮಾಡಿದ್ದೀವಿ. ಕೇರ್ಪುರ, ಮಹದೇವಪುರ ಭಾಗದಲ್ಲಿ ಇದು ಇವತ್ತಿಂದ ಪ್ರಾರಂಭ ಆಗ್ತದೆ. ಎಲ್ಲ ಕಚೇರಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇವತ್ತು ಕೇರ್ಪುರ ಭಾಗದಲ್ಲಿ ಬಂದಿದ್ದೀವಿ. ಇಲ್ಲಿ ಯಾರು ಈಗ ಅಲ್ಲಿ ನಾವು ಎಲ್ಲಿ ತಂಬತ್ತಾರೋ ಅಲ್ಲಿ ನಿಂತ್ಕೊಂಡು ಬರೋರು ಎಲ್ಲರಿಗೂ ಸನ್ಮಾನ ಮಾಡೋಣ ಅಂತ ನಾವು ಕೇಳ್ಕೊಳ್ತೀವಿ. ಬನ್ನಿ ಹೋಗೋಣ. ಬನ್ನಿ. ಎಲ್ಲಿ ತಂಬು ಎಲ್ಲಿದೆ? ಇಲ್ಲಿ ತಂಬು, ನಮ್ಮ ತಂಬು ಎಲ್ಲಿದೆ? ಇಲ್ಲಿ ತಂಬು ಇಲ್ಲ. ಸೈನ್ ಹಾಕೋದು ನೀವ್ಯಾರು? ಕಂಪ್ಯೂಟರ್ ಆಪರೇಟರ್. ಎಲ್ಲಿ ID ಕಾರ್ಡ್ ಎಲ್ಲ ನಿಮ್ದು? ಹಾಕೊಳ್ಳಿ. ಇಲ್ಲಿ ಯಾರು ಕೊಡ್ತಾರೆ? ಇಲ್ಲೆಲ್ಲ ನೋಡಿ, ಇಲ್ಲಿ ತೋರಿಸಿ. ಇಲ್ಲೆಲ್ಲ ಖಾಲಿ ಜಾಗಗಳಿದೆ. ಎಷ್ಟು ಗಂಟೆ ಬರ್ಬೇಕಿತ್ತಮ್ಮ? ನಿಮ್ಮ ಹೆಸರೇನು? ಪ್ರಭಾವತಿ. ಯಾಕೆ 10 ಗಂಟೆ ಆದ್ರೂ ಬರ್ಲಿಲ್ಲ? ಇನ್ನೇನು ನೀವು 10 ಗಂಟೆಗೆ ಬಂದ್ರಿ ಅಲ್ವಾ? ಇವ್ರು ಯಾಕೆ ಬರ್ತಾ ಇಲ್ಲ? ಸೊ ಇವರೆಲ್ಲರಿಗೂ ನಾವು ಈಗ ಹೂ ಕೊಡೋದ್ರ ಮೂಲಕ ಸನ್ಮಾನ ಮಾಡ್ತಾ ಇದೀವಿ. ಬನ್ನಿ. ನಾವು ತಮ್ಮ ಇಂಪ್ರೆಷನ್ ಏನಿಲ್ಲ, ಲಾಗಿನ್ ಆಗ್ತಾರೆ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಮೊಬೈಲ್ ಅಲ್ಲೇ ಲಾಗಿನ್ ಮಾಡುವಂತ ವ್ಯವಹಾರ ಇದೆ. 10 ಗಂಟೆಗೆ ಎಲ್ಲೋ ಇರಲಿ ಒಂದು ಲಾಗಿನ್ ಆಗ್ಬೇಕು. GPS ಸಿಸ್ಟಮ್ ಇದೆಯಾ? ಅದು ಲಾಗಿನ್ ಈಗ GPS ಸಿಸ್ಟಮ್ ಇದೆ. ಬನ್ನಿ, ಒಳಗಡೆ ಯಾರಾದ್ರೂ ಅಧಿಕಾರಿಗಳು ಬಂದಿದ್ದಾರೆ ನೋಡೋಣ. ಇಲ್ಲಿ ಬಂದು ಬರ್ತಾರಲ್ವಾ, ಅದನ್ನ ಕೇಳಿ ನಾವು ನೋಡ್ಬೇಕು ಅಷ್ಟೇ ನಮ್ಮ ವಿಷಯ. ಬನ್ನಿ, ಇಲ್ಲ ಇಟ್ಕೋಣ, ಯಾರು ಬರ್ತಾರೆ ನೋಡೋಣ. ಸರ್ ನೀವ್ಯಾರು ಸರ್? ಇಲ್ಲ ಸರ್, ನಮ್ದು ಇಲ್ಲಿ ತರ್ಸಮಂತ ಇದು ಕೊಡಬೇಕಿತ್ತು. ಒಂದು ಮೊಬೈಲ್ ನಂಬರ್ ಚೇಂಜ್, ಟ್ಯಾಕ್ಸ್ ಕಟ್ಟಬೇಕಿತ್ತು. ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಿತ್ತು. ಓಕೆ, ಬಂದಿದ್ದೀವಿ. ನೀವು ಬಂದು ಎಷ್ಟೊತ್ತಾಯ್ತು? 10 ಗಂಟೆಗೆ ಇರ್ತಾರೆ ಅಂತ ನೀವು ಬಂದಿದ್ದೀರಾ. ನಿಮ್ಮ ಹೆಸರು? ಮುನ್ಸಬ್. ಎಲ್ಲಿಂದ? ಕೇರ್ಪುರದಿಂದ ಬಂದಿದ್ದೀರಾ. 10 ಗಂಟೆ ಒಳಗಡೆ ಇಲ್ಲಿ 10 ಗಂಟೆಗೆ ಬಂದ್ರೆ ಇವರು ನಮ್ಮ ಸರ್ಕಾರಿ ಅಧಿಕಾರಿಗಳು ಸಿಗ್ತಾರೆ ಅಂತ ಮುನ್ಸಾಮೇರು ಬಂದಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿ ಇಲ್ಲ. ಏನ್ ಅನಿಸುತ್ತೆ ನಿಮಗೆ? ಬಂದಿಲ್ಲ ಅಲ್ಲ. ಈಗ ನಾವು ಎಲ್ಲಾದ್ರೂ ಹೋದ್ರೆ ಅಕಸ್ಮಾತ್ ನಮ್ಗೆ ಒಂದು ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಹತ್ರ ಯಾವ್ದಾದ್ರು ಪತ್ರಗಳು, ಪ್ರಮಾಣ ಪತ್ರಗಳು ಇಲ್ದ ಹೋದ್ರೆ ನಮ್ಗೇನ್ ಮಾಡ್ತಾರೆ? ಫೈನ್ ಹಾಕ್ತಾರೆ. ಈಗ ಇವರು 10 ಗಂಟೆ ಒಳಗಡೆ ಬರ್ಬೇಕಾಯ್ತು, ಅವ್ರು ಬಂದಿಲ್ಲ. ಏನ್ ಮಾಡ್ಬೇಕು ನಾವು? ಮೇಲಧಿಕಾರಿ ಹೇಳ್ಬೇಕು ಅವ್ರಿಗೆ. ಏನೋ ಲೋಕಾಯುಕ್ತ ಮತ್ತು ಮೇಲಧಿಕಾರಿ ನಾವು ದೂರು ಕೊಡ್ಬೇಕು. ಆದ್ರೂ ಮಾಡಲ್ಲ ಅಂದ್ರೆ ಏನ್ ಮಾಡೋಣ?
ನಿಮ್ಮದಲ್ಲ, ನಾವು ಈಗ ನಮ್ಮ ಹಣದಿಂದನೇ ನೀವು ನಾವು ಕೊಟ್ಟುವಂತ ತೆರಿಗೆ ಹಣದಿಂದನೇ ಅವ್ರಿಗೆ ಸಂಬಳ ಬರುತ್ತೆ ಅಲ್ವಾ ಮನುಷ್ಯ ಮೇಲೆ. ನಮ್ಗೆ ಮಾತ್ರ ಫೈನ್ ಅಂತ ಹೇಳ್ತಾರೆ ಅಲ್ವಾ. ನಾವೇನೋ ತಪ್ಪು ಮಾಡಿದ್ರೆ ಅದು ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ, ಫೈನ್ ಹಾಕ್ತಾರೆ. ಅದು ಇವ್ರಿಗೆ ಏನ್ ಮಾಡೋದು? ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು, ಹ್ಮ್. ಒಂದು ವಿಚಾರಗಳನ್ನ ಧೈರ್ಯವಾಗಿ ಮಾಡಬೇಕು. ನೀವು ಬೆಂಗಳೂರು ಸಿಟಿ ಪೊಲೀಸ್ ಹಾಕೊಂಡಿದ್ರ ಪೊಲೀಸರು? ನೀವು ಸರ್ಕಾರಿ ಅಧಿಕಾರಿನೇ, ಸರ್ಕಾರಿ ಅಧಿಕಾರಿನೇ. ಬನ್ನಿ ಇವ್ರು ಯಾರೋ ಹೋಗಿದ್ದವ್ರು ಅವ್ರು ಕೊಡಿ, ಯಾರು ನೋಡಿ ಇವ್ರು ಕೇಳಿ ಮಾತಾಡಿ. ಸರ್ಕಾರಿ ಅಧಿಕಾರಿ ನೀವು ಆಗಿದ್ದು ನಿಮ್ಗೆ ಏನ್ ಅನ್ಸುತ್ತೆ? ಹತ್ರ ಬನ್ನಿ, ದಾರಣಿ ಬನ್ನಿ. ಸರ್ಕಾರಿ ಅಧಿಕಾರಿ ನೀವೇ. ಈಗ ನಿಮ್ಮ ಸರ್ಕಾರಿ ಅಧಿಕಾರಿ ಇನ್ನೊಂದು ಕಚೇರಿಗೆ ಬಂದಿದ್ದೀರಾ, ಲೇಟ್ ಆಗಿ ಬಂದಿದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ? ಇವರು ಸರ್ ನಮಸ್ಕಾರ. ನೀವು ಬಹಳ ಬೇಗ ಬರ್ತಾ ಇದೀರ, ಅದಕ್ಕೆ ನಿಮ್ಗೆ ಸನ್ಮಾನ ಮಾಡ್ತಾ ಇದೀನಿ. ನಿಮ್ಮ ಹೆಸರು? ದೇವರೆಡ್ಡಿ ಅವ್ರು. ಏನು ID ಕಾರ್ಡ್ ಎಲ್ಲ ನಿಮ್ದು ತಮ್ಮ ಮೆಷಿನ್ ಎಲ್ಲ ಆಗ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಇಲ್ಲಿ? ಫೀಲ್ಡ್ ವರ್ಕ್. ಏನ್ ಕೆಲಸ ನಿಮ್ದು? ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಎಷ್ಟಮ್ಮ ಟೈಮ್ ಈಗ? 10:30 ಬಂದಿದ್ದೀರಾ? ಎಷ್ಟು ಗಂಟೆಗೆ ಬರ್ಬೇಕಾಯ್ತು ಸರ್? ನಾವು ಫೀಲ್ಡ್ ಹೋಗ್ಬಿಟ್ಟು ಅಲ್ಲೊಂದು ಮಾಜರ್ ಮಾಡ್ಕೊಂಡು ಸೈನ್ ಮಾಡ್ಬಿಟ್ಟು ಬಂದಿದ್ದೀವಿ. ನೀವು 8 ಗಂಟೆಗೆ ಹೊರಟ್ಬಿಟ್ಟಿದ್ರ ಕೆಲಸಕ್ಕೆ? 9:30 ಹೋಗಿದ್ದೀರಾ? ಅಲ್ಲಿ ತಮ್ಮ ಮೆಷಿನ್ ಹಾಕ್ತೀರಾ? ತಂದಿಲ್ಲ ಸರ್. ಮಾಜರ್ ಒಂದಿತ್ತು, ಮಾಜರ್ ನೋಡ್ಕೊಂಡು. ಇಲ್ಲ ಇರ್ಲಿ, ಈಗ ಮುನ್ಸ್ವಾಮಿ ಅವ್ರು, ಏನು ನಿಮ್ಮ ಹೆಸರು? ದೇವರಾಜ್ ಅವ್ರೆ. ಇರ್ಲಿ, ಈಗ ನೋಡಿ, ಮೊದಲನೇ ನೀವು ಬಂದಿದ್ದೀರಾ 10:30 ಕರೆಕ್ಟಾಗಿ ಬಂದಿದ್ದೀರಾ ಇಲ್ಲಿಗೆ. 10 ಗಂಟೆಗೆ ಬರ್ಬೇಕಾಯ್ತು, 10:30 ಬಂದಿದ್ದೀರಾ ಅಲ್ವಾ? ಒಪ್ಕೊಳ್ಳಿ, ಇಲ್ಲ ಅಂತಿಲ್ಲ. 10 ಗಂಟೆಗೆ ಬನ್ನಿ. ನಾವು ನಮ್ ಕೆಲಸ ಇಷ್ಟೇ, ನಿಮ್ಗೆ ಸರ್ಕಾರಿ ಅಧಿಕಾರಿಗಳು ಬೇಗ ಬರ್ಬೇಕು. ಈಗ ನೋಡಿ, ನಮ್ಮ ಪೊಲೀಸ್ ಅವ್ರು ಬಂದಿದ್ದಾರೆ, 10 ಗಂಟೆಗೆ ನೀವು ಇರ್ತೀರ ಅಂದ್ಬಿಟ್ಟು ಅವ್ರು ಬಂದಿದ್ದಾರೆ, ಆದ್ರೆ ಯಾರು ಇಲ್ಲ. ಸೊ ಅದಕ್ಕೆ ನಾವು ನಿಮ್ಗೆ ಸನ್ಮಾನ, ಹೂ ಕೊಡೋದ್ರ ಮೂಲಕ ಸನ್ಮಾನ ಮಾಡ್ತಾ ಇದೀವಿ. ದಯವಿಟ್ಟು ಬೇಗ ಬನ್ನಿ ಅಂತ ನಾವು ಕೇಳ್ಕೊಳ್ತೀವಿ. ಐಡಿ ಕಾರ್ಡ್ ಹಾಕೊಳ್ಳಿ ಸರ್. ಇಲ್ಲೇ ಮೇಲೆ ಕೆಲಸ ಇಲ್ಲ, ಇಲ್ಲೇ ಕೆಲಸ. ಆಮೇಲೆ ಈಗ 10 ಗಂಟೆಗೆ ಈಗ ಒಬ್ಬೊಬ್ಬರಾಗಿ ಬರ್ತಾರಲ್ವಾ, ಅವ್ರಿಗೆಲ್ಲ ಹೂವು ಕೊಡೋಣ. ಹೂವು ಕೊಡೋದ್ರ ಮೂಲಕ ಯಾರ ಐಟಮ್ ಬರ್ತಾರೆ ಗೊತ್ತಾಗ್ತದೆ. ಯಾವಾಗ ಹಿಂಗೆ ಮಾಡ್ತಾರ ಅದು ಗೊತ್ತಾಗುತ್ತೆ ನಮ್ಗೆ ಅಲ್ವಾ. ಈಗ ಅವ್ರು ಹೇಳ್ತಾ ಇದ್ರು, ನಮ್ಮ ಏನೋ ಅವ್ರ ಹೆಸರು ದೇವರಾಜ್, ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಫೀಲ್ಡ್ ಸರ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ 10:30 ಬಂದಿದೆ. ಅಲ್ಲ 9:30 ಹೋಗಿದ್ದೆ, ಅಲ್ಲಿ ತಮ್ಮ ಇಂಪ್ರೆಷನ್ ಮಾಡಿದೆ ಅಂತ ಹೇಳ್ತಾ ಇದಾರೆ. ಆದ್ರೆ ಸರಿ ಇರ್ಲಿ. ಸೊ ಇಲ್ಲಿಗೆ 10:30 ಅಂದ್ರೆ ನಾರ್ಮಲ್ ಗೊತ್ತಾಗುತ್ತೆ, ಸಾಮಾನ್ಯ ಮನುಷ್ಯ ಗೊತ್ತಾಗಲ್ವಾ? 10:30 ಬಂದಿರ ಅಂತ ಹೇಳಿದ್ರೆ ಎರಡು ಕಡೆ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಇಬ್ರು ಕೆಲಸ ಒಬ್ರು ಮಾಡ್ತಾ ಇದಾರೆ. ಅಂದ್ರೆ ಬಂಧುಗಳೇ, ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಎರಡು ಕಡೆ ಕೆಲಸ ಮಾಡ್ತಾರೆ. ಅಂದ್ರೆ ಸುಮಾರು ರಾಜ್ಯಾದ್ಯಂತ ಸುಮಾರು 3 ಲಕ್ಷ ವೇಕೆನ್ಸಿ ಇದೆ ಅಲ್ವಾ? ಅಲ್ವಾ ಮೇಡಮ್ ಪ್ರಭಾವತಿ ಅವರೇ? 3 ಲಕ್ಷ ವೇಕೆನ್ಸಿ ಇದೆ. ಸೊ ಆ ವೇಕೆನ್ಸಿ ಇಂದಾನೆ ಇಬ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಈಗ ಬನ್ನಿ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ? ಏನ್ ಬಂದಿದ್ದೀರಾ? ಮಾತಾಡ್ಸೋಣ. ಕೆಲಸ ಇದೆ ಇದರಂತ ಬಂದಿದ್ದೀರಾ? ಯಾರು ಇಲ್ಲ, ಯಾರು ನೋಡಿ. ನಿಮ್ಗೇನು ಅನ್ಸುತ್ತೆ? ಈಗ ನೋಡಿ, ನೀವು ಬಂದಾಗ ಸರ್ಕಾರಿ ಅಧಿಕಾರಿಗಳು ಇಲ್ಲ ಅಲ್ವಾ? ನಿಮಗೆ ಏನ್ ಕೆಲಸ ಕೊಡ್ತಿದ್ದೀರಿ ಸರ್? ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್? ಈ ಆಸ್ತಿಗೆ. ಅಲ್ಲಿ ಯಾರಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ವಾಪಸ್ಸು. ವೈಟ್ ಮಾಡ್ತೀರಾ? ನೋಡಿ, ಇವರು ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಮುರಳಿ ಅವರು. ಮತ್ತೆ ನಿಮ್ಮ ಹೆಸರು? ಮುರುಗೇಶ್. ಈಗ ಬೆಳಗ್ಗೆನೆ ಅವರು ಈಗ 10:30 ಬಂದಿದ್ದಾರೆ. ಅವ್ರಿಗೆ ಈ ಆಸ್ತಿ ಬಗ್ಗೆ ತಿಳ್ಕೊಬೇಕಾಯ್ತು, ಇನ್ಫಾರ್ಮೇಶನ್ ಬೇಕಾಯ್ತು. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಲ್ಲ. 10 ಗಂಟೆಗೆ ಇಲ್ಲ. ಸೊ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಈ ಆಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಇಲ್ಲಿ ಸಮಯ ತಕ್ಕಂತೆ ಇಲ್ಲ. ಸೊ ಹಾಗಾಗಿ ಇದು ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿ ತಾನೆ. ಅವ್ರಿಗೆ ಸಮಯಕ್ಕೆ ತಕ್ಕಂತೆ ಅಥವಾ ತಿಂಗಳಿಗೆ ಸರಿಯಾಗಿ ಅವ್ರ ಸಂಬಳ ಬರುತ್ತೆ. ಆದ್ರೆ ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಏನು ಬರಲ್ಲ, ಏನು ಕಚೇರಿಗೆ ಬರಲ್ಲ. ನಿಮ್ಗೆ ಅನಿಸುತ್ತೆ? ಒಂದ್ ನಿಮಿಷ. ನೀವು ಸರ್ಕಾರಿ ಅಧಿಕಾರಿನಾ? ನಮಸ್ಕಾರ. ನಿಮ್ಗೆ ಹೂವು ತಗೊಳ್ಳಿ. ಎಷ್ಟು ಗಂಟೆ ಬರ್ಬೇಕಾಯ್ತು ನೀವು? ಎಷ್ಟು ಗಂಟೆ ಬರ್ಬೇಕು ಹೇಳಿ. 10:30 ಬರ್ಬೇಕು. ಇಲ್ಲ, 10 ಗಂಟೆಗೆ ಬರ್ಬೇಕು.
ಮೇಡಮ್ 10 ಗಂಟೆಗೆ ಬರ್ಬೇಕು, ದಯವಿಟ್ಟು ನಾಳೆಯಿಂದ ನಾವೆಲ್ಲ ಬರ್ತೀವಿ ತಿರ್ಗಾ 10 ಗಂಟೆಗೆ ಬನ್ನಿ. ನೀವು ಯಾರಮ್ಮ, ನೀವು ಗೊತ್ತಾಗಲ್ಲ ಬನ್ನಿ ಇಲ್ಲಿ. ಅಲ್ಲ ನೀವು ಈಗಲೇ ಬಂದಿದ್ದು, ಅವ್ರು ಈಗಲೇ ಬಂದಿದ್ದು, ಅವ್ರು ಈಗಲೇ ಬಂದಿದ್ದು. ಅಯ್ಯೋ ಒಂದು ನಿಮಿಷ, ಪಬ್ಲಿಕ್ ಅಲ್ವಾ? ಏನ್ ಬಂದಿದ್ದೀರಾ? ಬರ್ಲಿಲ್ಲ. ನಿಮ್ಗೆ ಏನ್ ಅನ್ಸುತ್ತಾ? ಈಗ ಬಂದಿಲ್ಲ, ಅವ್ರ ಸರ್ಕಾರಿ ಅಧಿಕಾರಿ ಇಲ್ಲ, ಏನ್ ಅನ್ಸುತ್ತಮ್ಮ? ಹಾ ಅಧಿಕಾರಿಗಳಿಗೆ ಬಂದು ಕಾಯುವಂತ ಕೆಲಸ ಆಗಿದೆ. ಹಾ ಅಧಿಕಾರಿಗಳಿಗೆ ಬಂದು ಪಾಪ ಮೇಡಮ್ ಎಲ್ಲ ಕೆಲಸ ಮಕ್ಕಳನ್ನ ಮನೆ ಬಿಟ್ಬಿಟ್ಟು ಒಂದು ಕಾಯುವಂತ ಕೆಲಸ ಆಗಿದೆ ಪಾಪ. ಅವರು ದಯವಿಟ್ಟು ಆ ಥರ ಆಗ್ದಂಗೆ ದಯವಿಟ್ಟು ಇದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು. ಸೊ ನಿಮ್ಮ ಹೆಸರೇನು? ಕೇಳ್ಸಲ್ಲ. ಮೇಡಮ್ ನೀವು ಏನೇ ಆಗಿದೆ ನೋಡಿ, KRS ಪಕ್ಷ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಸ್ವಚ್ಛ ಪ್ರಾಮಾಣಿಕ ನೋಡಿ. ಈಗ ನಾವು ಯಾರು ಮಾಡಿದ್ರೆ ನೋಡಿದ್ರೆ ಯಾರಾದ್ರೂ ಮಾಡಿದ್ರೆ ಯಾರು ಮಾಡಿಲ್ಲ. ಕಾಂಗ್ರೆಸ್ ಆಗಲಿ ಬಿಜೆಪಿ ಜೆಡಿಎಸ್ ಯಾರು ಮಾಡಿಲ್ಲ. ನಾವು ಮಾಡ್ತಾ ಇದೀವಿ ಈಗ. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾದ ಸಂಬಳ ಬರುತ್ತೆ, ಸರಿಯಾದ ವ್ಯವಸ್ಥೆ ಕೂಡ ಆಗುತ್ತೆ, ಅವರಿಗೆ ಬೋನಸ್ ಎಲ್ಲ ಇರುತ್ತೆ. ಆದ್ರೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ಸರ್ಕಾರಿ ಅಧಿಕಾರಿಗಳಿಲ್ಲ. ದಿಲೀಪ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ಈ ವ್ಯವಸ್ಥೆಗಳು ಬದಲಾಗಬೇಕು. ಈ ವ್ಯವಸ್ಥೆಗಳ ವಿರುದ್ಧವಾಗಿ KRS ಪಕ್ಷ ಸದಾ ಹೋರಾಟಗಳು ಮಾಡ್ತಾ ಇದೆ. ಸಮಯಕ್ಕೆ ತಕ್ಕಾಗೆ ಸರ್ಕಾರಿ ಅಧಿಕಾರಿಗಳು ಜನಸೇವೆ, ಜನರ ತೆರಿಗೆಯಲ್ಲಿ ಸಂಬಳ ತಗೊಂಡು ಜನರ ಕುಂದುಕೊರತೆಗಳನ್ನ ಜನರ ಕೆಲಸ ಮಾಡ್ಕೊಳ್ಳಕ್ಕೆ ಜನಗಳ ತೆರಿಗೆಯಿಂದ ಇವರು ಸಂಬಳ ತಗೊಳ್ಳೋದು. ಆ ಕೆಲಸನ ಮಾಡಕ್ಕೆ ಇವರು ಕರೆಕ್ಟ್ ಸಮಯಕ್ಕೆ ಬರಲ್ಲ ಅಂದಾಗ ಜನ ತೆರಿಗೆ ತಗೊಳಕ್ಕೆ, ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳಕ್ಕೆ ಅವರು ನಾಲಾಯಕ್ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಜನರ ಸೇವೆ ಮಾಡಕ್ಕೆ, ತನ್ನ ಸೇವೆ ಮಾಡಕ್ಕೆ ತನ್ನ ತೆರಿಗೆ ಮುಖಾಂತರ ಸಂಬಳ ತಗೊಳ್ಳೋದು. ಆ ಕೆಲಸ ಮಾಡಕ್ಕೆ ನಿಗದಿತ ಸಮಯಕ್ಕೆ ಬಂದು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ವಿಚಾರಗಳನ್ನ, ಅವರಿಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಕ್ಕೆ ಮತ್ತು ಅವ್ರ ಕೆಲಸ ಮಾಡಕ್ಕೆ ಇರುವಂತ ಸರ್ಕಾರಿ ಅಧಿಕಾರಿಗಳು ಸಮಯ 10:30, 10:45 ಆದ್ರೇನು ಅವರು ಕಚೇರಿಗಳಿಗೆ ಬರದೇ ಇರೋದು ಮತ್ತು ಯಾವುದೇ ತರಹದ ಜನಗಳ ಮೇಲೆ ಬೇಜವಾಬ್ದಾರಿ ಬರ್ತಾರ ಬಿಡು, ಹೋಗನ ಬಿಡು ಅನ್ನೋ ಒಂದು ಉಡಾಫೆ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರೋ ಸರ್ಕಾರಿ ಅಧಿಕಾರಿಗಳಿಗೆ ಈ ಮೂಲಕ ನಾವು KRS ಪಕ್ಷದಿಂದ ಅವರಿಗೆ ತಿಳಿ ಹೇಳೋದೇನೆಂದ್ರೆ, ಕರೆಕ್ಟ್ ಆಗಿ ಕೆಲ್ಸಕ್ಕೆ ಬನ್ನಿ. ಇರೋ ಟೈಮ್ ನಿಮ್ದೇನಿದೆಯೋ ಸರ್ಕಾರಿ ನಿಯಮದ ಪ್ರಕಾರ ಏನ್ ನಿಮ್ ಸಮಯ ಇದೆಯೋ ಆ ಸಮಯದಲ್ಲಿ ನೀವು ಕಚೇರಿಗೆ ಬರಬೇಕು. ಸಾರ್ವಜನಿಕರ ಕುಂದುಕೊರತೆಗಳನ್ನ, ಅವರ ಕೆಲಸಗಳನ್ನ ಸರಿಯಾಗಿ ಸಮರ್ಪಕವಾಗಿ ಕೆಲಸಗಳನ್ನ ನಿರ್ವಹಿಸಿಕೊಡ್ಬೇಕು. ನೀವು ಯಾವಾಗೋ ಬಂದು ಯಾವಾಗೋ ಹೋಗೋದಕ್ಕೆ ಇದು ಬೇರೆಯವರ ಕಂಪನಿ ಅಲ್ಲ, ಇದು ಜನರ ತೆರಿಗೆಯಲ್ಲಿ ನೀವು ಸಂಬಳ ತಗೊಳ್ತಾ ಇರೋದು. ಹಾಗಾಗಿ ಕರೆಕ್ಟ್ ಟೈಮಿಗೆ ಬರ್ಬೇಕಂತ ನಾವು ಅಭಿಪ್ರಾಯ ಪಡ್ತೀರಿ. ಈಗ ದೀಪ ಅವರು ಹೇಳಿದಾಗೆ ಬೇಜವಾಬ್ದಾರಿತನ ಮತ್ತು ಅವರಿಗೆ ಸರಿಯಾದ ಸಂಬಳ ಬಂದ್ರೂ, ಸರಿಯಾಗಿ ವ್ಯವಸ್ಥೆಗಳಾದ್ರೂ ಅವ್ರು ಕೆಲಸ ಮಾಡ್ತಾ ಇಲ್ಲ. ಪುಷ್ಪ ಅವರೇ, ನಿಮ್ಗೇನು ಅನ್ಸುತ್ತೆ? ಇಲ್ಲಿ ನೋಡಿ, ಹೆಣ್ಮಕ್ಳೇ ಬಂದಿದ್ದಾರೆ. ಸೊ ಆದ್ರೂ ಹೆಣ್ಮಕ್ಳು ಬಂದಾಗ ಇಲ್ಲಿ ಅಧಿಕಾರಿಗಳು ನಿಲ್ದಾದಾಗ ಅವರ ಸಮಯ ಏನಾಗುತ್ತೆ ಹೇಳಿ, ನೀವು ಯೋಚನೆ ಮಾಡಿ. ನಮಸ್ಕಾರ. ಇದು BBMP ಕಚೇರಿಗೆ ನಾವು ಕಚೇರಿಗೆ ನಾವು ಇಲ್ಲಿ ಬಂದಿದ್ದೀವಿ. ಯಾರ್ಯಾರು ಲೇಟ್ ಆಗಿ ಬರ್ತಾರೆ ಅವ್ರಿಗೆ ಒಂದು ಸಂತೋಷದ ಹೂವು ಕೊಡೋದ ನಾವು ಇಲ್ಲಿ ಕಾಯ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಕೇಳಿ ಎಷ್ಟು ಗಂಟೆಗೆ ನೀವು ಬರ್ತೀರಾ, ಎಷ್ಟು ಗಂಟೆ ಟೈಮ್ ಇದೆ ನಿಮಗೆ ಬರೋಕ್ಕೆ, ಯಾಕೆ ಇಷ್ಟೇ ಲೇಟು ಅಂತ ಕೇಳಿ ನಾವು ಹೂವು ಕೊಡೋ ಮೂಲಕ ನಾವು ಇಲ್ಲಿ ಕಾಯ್ಕೊಂಡು ನಾವು KRS ಪಕ್ಷದಿಂದ ನಾವು ಇಲ್ಲಿ ಬಂದಿದ್ದೀವಿ. ನೋಡೋಣ, ಪಕ್ಕದಲ್ಲಿ ಇನ್ನೊಂದು ಮಹದೇವಪುರದು ಒಂದು ಕಚೇರಿ ಇದೆ. ಆ ಕಡೆ ಮಹದೇವಪುರ ಒಳ್ಳೆಯದು. ಅಲ್ಲಿನೂ ಹೋಗಿ ಅಲ್ಲಿನೂ ನಾವು ಸನ್ಮಾನ ಈ ರೋಸ್ ಹೂ ಕೊಡ್ತೀವಿ. ನಮಸ್ಕಾರ. ಬಂಧುಗಳೇ, ಈಗ ನಡೀರಿ ಬನ್ನಿ. ಇಲ್ಲಿ ಈ ಕಚೇರಿಯಲ್ಲಿ ಆಗಲಿ ಅಥವಾ ಸರ್ಕಾರಿ ಇಡೀ ಕರ್ನಾಟಕದಲ್ಲಿ ಇದೇ ವ್ಯವಸ್ಥೆ. ಇಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ. ನಾವಂತೂ ನಮ್ಮ ಸಾರ್ವಜನಿಕರಂತೂ ನಾವು ಭಯ ಪಡ್ತೀವಿ. ಒಟ್ಟಿನಲ್ಲಿ ಈಗ ನಮ್ಮ ಈ ಒಂದು ನಿಮಿಷ ಇವರು ನಾರಾಯಣ ಸಮೀರ್ ಬಂದಿದ್ದಾರೆ. ಇಲ್ಲೇ ಓಡಿ ವಾರ್ಡ್ನಿಂದ ನಮ್ಮ KRS ಪಕ್ಷದ ಕಾರ್ಯಕರ್ತರು. ಸೊ ಇಲ್ಲಿ ನೋಡಿ, ಅಲ್ಲಿ ತೋರ್ಸಮ್ಮ, ಅಲ್ಲಿ ನೋಡಿ, ಅಲ್ಲೊಂದಿಬ್ರು, ಅಲ್ಲೊಂದು 3 ಜನ 4-5 ಜನ ಕಾಯ್ತಾ ಇದ್ದಾರೆ ಜನ. ಆದ್ರೂ ಕೂಡ
ಈವರೆಗೆ 10:15 ಆಗ್ತಾ ಇದೆ ಅಲ್ವಾ, 10:30 ಆಗ್ತಾ ಇದೆ, 10:30 ಆಗ್ತಾ ಇದೆ. ಆದ್ರೂ ಕೂಡ ಈವರೆಗೆ ಕೇವಲ ಮೂವರೇ ಬಂದಿದ್ದಾರೆ, 3 ಜನ ಬಂದಿದ್ದಾರೆ ಈ ಕೇರ್ಪುರಂ ಆಫೀಸ್ಗೆ. ಇದು ARO, AEE ಮತ್ತೆ AA ಆಫೀಸ್ಗಳಿಗೆ 3 ಜನ ಬಂದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಇನ್ನಂತಹ ಕುಳ್ಗೆಟ್ ಹೋಗಿದೆ ಈ ವ್ಯವಸ್ಥೆ ಅಂತ. ಅಂದ್ರೆ ಜನ ಬರ್ಬೇಕು, ಜನ ಬಂದು ಕಾಯ್ಬೇಕು. ಇವ್ರು ಬಂದು ಜನ ಇದು 10 ಗಂಟೆಗೆ ಬಂದು ಎಲ್ಲೇ ಹೋಗ್ಲಿ ಅವ್ರು ಕಾಯ್ಬೇಕು, ನಮ್ಗಾಗಿ ಕಾಯ್ಬೇಕು. ಅಲ್ಲಿ ಬೇರೆ ವ್ಯವಸ್ಥೆಗಳಾಗಿದ್ರೆ, ಬೇರೆ ಇಲ್ಲಿ ಪ್ರೈವೇಟ್ ಕಚೇರಿಗಳಾದ್ರೆ ಅಲ್ಲಿ 9:50 ಇರಬೇಕು, ತಮ್ಮ ಇಂಪ್ರೆಷನ್ ಕೊಡಬೇಕು. ಆದ್ರೆ ಈ ಸರ್ಕಾರಿ ಕಚೇರಿಗಳು ಯಾಕೆ ಈ ತರ ಆಗ್ತಾ ಇಲ್ಲ? ಯಾಕೆ ಕೇಳೋದು? ಯಾಕೆ ಈ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಇವ್ರನ್ನ ಈ JDS, ಕಾಂಗ್ರೆಸ್, ಬಿಜೆಪಿ, JCP ಪಕ್ಷಗಳಿಂದನೇ ಇದಾಗಿರೋದು. ಅವರು ಈ JCP ಪಕ್ಷಗಳ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳವರೆಗೆ ಮತ್ತು ಅವ್ರ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೆ ಇವರು ತಿಂಗಳು ಮಾಮೂಲು ಕೊಡ್ತಾರೆ ಅಲ್ವಾ? ಮಾಮೂಲು ಕೊಡೋದ್ರಿಂದ ಇವ್ರು ಕೇಳೋರೆಲ್ಲ ಮಾಡೋರಿಲ್ಲ ಅಲ್ವಾ ಶಾಸ್ತ್ರಿ ಅವರೇ? ಇವರು ಶ್ರೀನಿವಾಸ ಶಾಸ್ತ್ರಿ ಅವರು ಕೇರ್ಪುರದಿಂದ ನಿಮ್ಗೇನು ಅನಿಸುತ್ತೆ ಶಾಸ್ತ್ರಿ ಅವರೇ? ನೀವು ಯಾರು ಕೆಲಸ ಮಾಡಿಸ್ಕೊಂಡಿದ್ದೀರಾ? ನಿಮ್ಗೆ ಅನಿಸುತ್ತೆ ಈ ತರ ಬೇಜವಾಬ್ದಾರಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೇನು ಅನಿಸುತ್ತೆ? ಸರ್, ನಾನು ಇದೇ ಕೇರ್ಪುರಂ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ, ಹೊಸದಾಗಿ ನಾನು ಬಂದಿದ್ದೇನೆ. ಬಟ್ ನನಗೆ ನಮ್ಮ ಕ್ಷೇತ್ರದಲ್ಲಿ ಈ ತರ ಆಗ್ತದೆ ನನಗೆ ಅವಮಾನ ತಗೋದೆ ಸರ್. ಯಾಕಂದ್ರೆ ನಾವು ಇಲ್ಲಿ ಬಂದು ತುಂಬಾ ಕೆಲಸಗಳು ಮಾಡ್ಬೇಕು ಅನ್ಕೊಂಡು ನಾನು ತುಂಬಾ ಇದು ಮಾಡ್ಕೊಂಡಿದ್ದೀನಿ, ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬಟ್ ಪ್ರತಿಯೊಂದನ್ನು ಕಲ್ತ್ಕೊಂಡು ಹೋಗ್ಬೇಕು ಅನ್ಕೊಂಡು ಬರ್ತಾ ಇದ್ದೀನಿ. ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವ್ರು ಬರ್ತಾರೋ ಟೈಮಿಂಗ್ಸ್ ನೋಡಿದ್ರೆ ಈಗ ಆಫೀಸ್ಗೆ ಬಂದಿರೋ ಬರೀ 3 ಜನ ಬಂದಿದ್ದಾರೆ. ಪಬ್ಲಿಕ್ ಜನಗಳು ತುಂಬಾ ಜನ ಕಾಯ್ತಾ ಇದ್ದಾರೆ. ಈಗ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಬಂದು ವೈಟ್ ಮಾಡ್ತಾ ಇರೋದ್ರಿಂದ ಇದು ನಮ್ಮ ತೆರಿಗೆಯಿಂದ ಕೊಡ್ತಾರೋ ಸಂಬಳಕ್ಕೆ ಅವ್ರಿಗೆ ಅದು ಲಾಯಕ್ಕಿಲ್ಲ, ಕೆಲಸ ಮಾಡ್ತಾ ಇರೋದು ಲಾಯಕ್ಕಿಲ್ಲ. ಬಟ್ ಇದ್ರ ಬಗ್ಗೆ ಅವರು ಮೇಲಧಿಕಾರಿಗಳು ಒಂದು ಒಳ್ಳೆ ಕ್ರಮ ತಗೊಬೇಕಂತ ನನ್ನ ಉದ್ದೇಶ. ಹಾಗೆ ನಾರಾಯಣ ಸ್ವಾಮಿ ಅವರೇ, ನಿಮ್ಗೇನು ಅನ್ಸುತ್ತೆ? ನನಗೆ ಇವರು ಅಭಿಪ್ರಾಯ ಏನಿದೆ ಅಂದ್ರೆ, ಸರ್ಕಾರಿ ಕೆಲಸ ದೇವರ ಕೆಲಸ, ಆದ್ರೆ ಅವರು ದೇವರ ಕೆಲಸ ಮಾಡ್ತಾ ಇಲ್ಲ. ಅವರು ಲಂಚಾವತಾರದಿಂದ ನಡ್ಕೊಂತ ಇದ್ದಾರೆ. ಬೇಜವಾಬ್ದಾರಿಯಿಂದ ಅವರು ಅವರ ವೃತ್ತಿಗೆ ಬರ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಮೇಲಧಿಕಾರಿಗಳು ಕ್ರಮ ತಗೋಬೇಕು ಅಂತ ಮನವಿ ಮಾಡ್ಕೊಂತ ಇದ್ದೀವಿ. ಬಂಧುಗಳೇ, ಈಗ 100 ಜನ ನೋಡ್ತೀರಾ, ಲಕ್ಷಾಂತರ ಜನ ನೋಡ್ತೀರಾ. ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಆಗಲಿ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳು ನಿಮಗೆ ಲಂಚ ಕೇಳಿದ್ರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಪಕ್ಷಕ್ಕೆ ಭೇಟಿ ಕೊಡಿ, ನಮಗೆ ಕರೆ ಮಾಡಿ. ನಾವು ನಿಮ್ಮ ಕುಂದುಕೊರತೆಗಳು ನಾವು ನಿಮ್ಗೆ ಸ್ಪಂದಿಸಿ ನಿಮ್ಮ ಈ ಕುಂದುಕೊರತೆಗಳನ್ನ ಬಗೆಹರಿಸಲು ನಾವು ಪ್ರಯತ್ನ ಮಾಡ್ತೀವಿ. ಲಂಚ ಮಾತ್ರ ಕೊಡಕ್ ಹೋಗ್ಬೇಡಿ. ಲಂಚ ಕೊಟ್ರೆ ಇವರೆಲ್ಲ ಇದೇ ರೀತಿ ಆಗ್ತಾರೆ. 10 ಗಂಟೆ ಬರೋ ಅವ್ರಿಗೆ ನೀತಿ ನಿಯಮಗಳಿರೋದಿಲ್ಲ, ಒಂದು ಶಿಸ್ತಿರೋದಿಲ್ಲ, ಒಂದು ಶಿಸ್ತು ಪ್ರಾಮಾಣಿಕವಾಗಿರೋದಿಲ್ಲ. ಹಾಗಾಗಿ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಭೇಟಿ ಕೊಡಬೇಕು, ಕರೆ ಮಾಡಬೇಕು. ಆಗ ಈ ಸಮಸ್ಯೆಗಳಿಗೆ ನಾವೇ ಪರಿಹಾರ ಹುಡ್ಕೊಳ್ಳೋಣ. ಒಂದಲ್ಲ ಒಂದಿನ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ. ಈಗ ನೋಡಿ, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಈ ವರ್ಷನೇ ಸುಮಾರು 2 ತಿಂಗಳಲ್ಲಿ 20,000 ಜನ ಮೆಂಬರ್ಸ್ ಆಗಿದ್ದಾರೆ, ಹೊಸ ಮೆಂಬರ್ಸ್ ಆಗಿದ್ದಾರೆ. ಈಗ 53,000 ಜನ ಮೆಂಬರ್ಸ್ ಆಗಿದ್ದಾರೆ ಈವರೆಗೆ. ಈಗ ಪ್ರತಿ ತಿಂಗಳು ಕೂಡ ಇದು 3,000 ಜನ ಹೊಸ ಮೆಂಬರ್ಸ್ ಆಗ್ತಾ ಇದ್ದಾರೆ ಕಳೆದ 2-3 ತಿಂಗಳಿಂದ. ಅಂದ್ರೆ ನಮ್ಮ ಪಕ್ಷದ ಸೈನಿಕರು ಮತ್ತು ಕಾರ್ಯಕರ್ತರ ಕೆಲಸದಿಂದ ಈ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಹೆಚ್ಚು ಜನರು ನಮ್ಮ ಪಕ್ಷಕ್ಕೆ ಭೇಟಿ ಕೊಡಬೇಕು, ಪಕ್ಷಕ್ಕೆ ಸೇರ್ಕೊಳ್ಬೇಕು. ಆಗ ನಾವು ನಮ್ಮ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ನೋಡೋಣ, ನೀವು ಏನ್ ಬಂದಿದ್ದೀರಾ ಸರ್? ನೀವು EPD ಚೆಕ್ ಮಾಡ್ಕೊಂಡು ನೀವು ಕೆಲಸ ಮಾಡಿಸ್ಕೊಳಕ್ ಬಂದಿದ್ರು. ನಿಮ್ಮ ಹೆಸರು? ಹರೀಶ್. ಎಲ್ಲಿಲ್ಲ? ನಮ್ಮವ್ರ ರಿಲೇಷನ್ ದೇವನಹಳ್ಳಿಯಿಂದ ಬಂದಿದ್ದೀರಾ? ಇಲ್ಲಿಗೆ ಜನ 10 ಗಂಟೆಗೆ ಇರ್ತಾರೆ, 10 ಗಂಟೆಗೆ ಸಿಗ್ತಾರೆ ಅಂತ ನೀವು ಬಂದಿದ್ದೀರಾ. ನಿಮ್ಮ ಹೆಸರು ಹೇಳಿ? ಹರೀಶ್ ಅವರೇ, ನಿಮ್ಗೇನು ಅನಿಸುತ್ತೆ? ಈಗ ನೀವು ದೇವನಹಳ್ಳಿಯಿಂದ ಬಂದಿದ್ದೀರಾ? ದೇವನಹಳ್ಳಿಯಿಂದ ಇಲ್ಲಿ ಬರೋದಕ್ಕೆ ಇಷ್ಟೊತ್ತಾಯ್ತು? 2 ಅವರ್ ಆಯ್ತಾ? 2 ಅವರ್ ಬೇಕು. ಈ ಟ್ರಾಫಿಕ್, ಬೆಂಗಳೂರು ಇವಾಗ ಟ್ರಾಫಿಕ್ ಅಲ್ಲಿ ನೋಡ್ಕೊಂಡು ಬರೋದಕ್ಕೆ 2 ಅವರ್ ಆಯ್ತು. ನಿಮ್ಗೇನು ಅನಿಸುತ್ತೆ? ಇಲ್ಲಿ ನೀವು ಬಂದಾಗ ಇಲ್ಲ ಅಂದ್ರೆ 10 ಗಂಟೆಗೆ ಬರ್ಬೇಕು. ನಮ್ ಬಂದಾಗೆಲ್ಲ ಕೋಪರೇಷನ್ ಇದೆ.
ಅಧಿಕಾರಿಗಳು ತನ್ನ ಸಮಯಾವಧಿಯಲ್ಲಿ ಕೆಲಸಕ್ಕೆ ಬಾರದೇ ಇರೋದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? 10 ಗಂಟೆಗೆ ಇರ್ಬೇಕು. ಈಗ ನೀವು ನೋಡಿ, ಇರಬೇಕು. ನೀವು ಗಾಡಿ ಹೋಗ್ತಾ ಇರ್ತೀರಾ, ನಿಮ್ ಕಾರಲ್ಲಿ ಬಂದ್ರಲ್ವಾ, ಈಗ ಕಾರಲ್ಲಿ ಬರ್ಬೇಕಾದ್ರೆ ನಿಮ್ ಗಾಡಿ ಅಡ್ಡ ಹಾಕ್ತಾರೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರ್ತಾ ಹೋದ್ರೆ ಪೊಲೀಸರು ಏನ್ ಮಾಡ್ತಾರೆ? ಫೈನ್ ಹಾಕ್ತಾರಲ್ವಾ, ಫೈನ್ ಹಾಕ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಅಥವಾ ನೀವು ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಇಲ್ಲಿ 10 ಗಂಟೆಗೆ ಇರ್ಬೇಕಾಗಿತ್ತು ಸರ್ಕಾರಿ ಅಧಿಕಾರಿಗಳು, ಅವ್ರಿಲ್ಲ. ಅವ್ರಿಗೆ ಏನ್ ಮಾಡೋಣ ನಾವು? ಹೇಳಿ, ನೀವ್ ಹೇಳಿ. ಈಗ ಹರೀಶ್ ಅವರೇ, ಈಗ ಅವ್ರಿಗೆ ಸಂಬಳ ಕೊಡೋದು ಯಾರು? ಯಾರು ಸರ್ಕಾರ? ಬರ್ತೀವಿ. ಸರಿ, ಆಯ್ತು. ಬಂಧುಗಳೇ, ಈಗ ಅವ್ರ ನೋಡಿ, ಅವರು ದೇವನಹಳ್ಳಿಯಿಂದ ಬಂದಿದ್ದಾರೆ. ಇಲ್ಲಿ ಕೆಲಸ ಆಗುತ್ತೆ, ಬೇಗ ಕೆಲಸ ಆಗುತ್ತೆ ಅಂತ ಅವರು ಯೋಚನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಲ್ಲ. ಹಾಗಾಗಿ ಪಾಪ ಅವರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 3-4 ಜನ ಕಾಯ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದು 3-4 ಜನ ಕಾಯ್ತಾ ಇದ್ದಾರೆ. ಇವ್ರನ್ನ ಕೇಳೋಣ. ಸರ್ ನಮಸ್ಕಾರ, ನೀವು ಏನ್ ಬಂದಿದ್ದೀರಾ ಇಲ್ಲಿಗೆ? ಅಪ್ಲೈ ಮಾಡೋದಕ್ಕೆ ಬಂದಿದ್ದೀರಾ? ನಿಮ್ಮ ಹೆಸರೇನು? ಬಾಬು. ಇಲ್ಲೇ ಎಲ್ಲಿಂದ? ಏರ್ಪುರದಿಂದ ಬಂದಿದ್ದೀರಾ? ಸೊ ಆದ್ರೆ ನೀವು ಬಂದಾಗ ನೀವು ಸರ್ಕಾರಿ ಅಧಿಕಾರಿಗಳಿಲ್ಲ, ನೀವು ಏನು ಕೆಲಸ ಮಾಡ್ತೀರಾ? ಇಲ್ಲ, ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ನೀವು 10 ಗಂಟೆಗೆ ಹೋಗ್ಬೇಕು. ಎಷ್ಟು ಗಂಟೆಗೆ ಹೋಗ್ಬೇಕು ನೀವು? 10 ಗಂಟೆ ಕರೆಕ್ಟಾಗಿ ಅಲ್ಲಿ ಇರ್ಬೇಕು. ಇಲ್ಲ ಹೋದ್ರೆ ಅಲ್ಲ, ಅದು ನೀವು ಹೋಗ್ದ ಪರ್ಮಿಷನ್ ಕೇಳದೆ ಏನ್ ತಗೊಂಡ್ರೆ ನೀವು ಹೋಗ್ತಿರಲ್ವಾ, ಏನಾಗುತ್ತೆ ಅಲ್ಲಿ? ಏನ್ ಬಂದನ್ ಕೇಳ್ತಾರೆ ಅಲ್ವಾ, ಅಥವಾ ಫೈನ್ ಹಾಕ್ತಾರೆ, ಅಥವಾ ಒಂದ್ ದಿನದ ಪೇಮೆಂಟ್ ಕಟ್ ಮಾಡ್ತಾರೆ. ಇಲ್ಲಿ ಬಂದಿಲ್ಲ, ಏನ್ ಮಾಡ್ಬೇಕು? ಪಬ್ಲಿಕ್ ಯೂನಿಟಿ ಆಗಿದ್ರೆ, ಪಬ್ಲಿಕ್ ಯೂನಿಟಿ ಕೇಳಿದ್ರೆ ಏನಾದ್ರು ಮಾಡ್ಬೋದು ಅಲ್ವಾ? ನಿಮ್ಮ ಹೆಸರೇನು? ಪ್ರಭು. ಬಾಬು. ಸೊ ಬಾಬು ಅವ್ರು ಹೇಳ್ತಾ ಇದಾರೆ, ಪಬ್ಲಿಕ್ ಕರೆಕ್ಟ್ ಆಗಿದ್ರೆ, ಪಬ್ಲಿಕ್ ಯೂನಿಟಿ ಆಗಿ ಕೇಳಿದ್ರೆ ಏನಾದ್ರು ಮಾಡಬಹುದು ಅಂತ ಅಲ್ವಾ? ಇಲ್ಲಿ ತಪ್ಪಾಗಿದೆ ಅಲ್ವಾ? ಬೇರೆ ನಾವು ಖಾಸಗಿ ಕಚೇರಿಗಳಿಗೆ ಹೋದ್ರೆ ನಾವು ಸಮಯ ತಕ್ಕಂತೆ ಹೋಗ್ತೀವಿ, ಆದ್ರೆ ಸರ್ಕಾರಿ ಕಚೇರಿಗಳಿಗೆ ನಾವು ಸರಿಯಾಗಿ ಸರ್ಕಾರಿ ಅಧಿಕಾರಿಗಳು ಬರ್ತಾ ಇಲ್ಲ ಅಲ್ವಾ? ಸೊ ನಿಮ್ಮ ಅಭಿಪ್ರಾಯ ನಾವು ಜನರೆಲ್ಲ ಸೇರ್ಕೊಂಡು ಕೇಳ್ಬೇಕು ಅವನ್ನ ಅಲ್ವಾ? ಸರಿ, ನಮಸ್ಕಾರ. ಇನ್ನು 10:15 ಆಯ್ತು. ಯಾರು ಬರ್ತಾ ಇದಾರೆ? BBMP. ಬನ್ನಿ ಇಲ್ಲಿ BBMP ಇಲ್ಲ ಅಂತೋರ್ಸಮ್ಮ ಗಾಡಿ. ಸರ್ ನಮಸ್ಕಾರ. ನೀವು ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಗೆ ಎಷ್ಟು ಗಂಟೆಗೆ ಬರ್ಬೇಕಾಗಿರೋದು? ಬೇಳಿ. ನಿಮ್ಮ ಹೆಸರೇನು? ರಮೇಶ್ ಅವರೇ. ರಮೇಶ್ ಅವರೇ, ನೋಡಿ ನಿಮ್ಮ ಕಚೇರಿ ನೀವು AW ಅಲ್ವಾ? ಡಬಲಿನ ಎರಡೂ ಇದ್ದೀರಾ? ಅಂದ್ರೆ ನಿಮ್ಮ ಕಚೇರಿಯಲ್ಲಿ 10 ಗಂಟೆಗೆ ಬರೋರು ಯಾರು ಇಲ್ಲ? 10 ಗಂಟೆಗೆ ಬರ್ಬೇಕಲ್ವಾ? ಯಾಕೆ ಜನ ಬರ್ತಾ ಇಲ್ಲ? ಎಲ್ಲಿ ಬಂದಿರ? 3 ಜನ ಇದ್ದಾರೆ ಅಷ್ಟೇ. ಕಡಿಮೆ ಇದಾವೆ. ಹಾಂ. ಬಂದಿಲ್ಲ ಅಂದ್ರೆ ಆಫೀಸರ್ ಬಂದು ಕೇಳಿ. ರೋಡಲ್ಲ ಸರ್, ಇದು ರೋಡಲ್ಲ ರಮೇಶ್ ಅವರೇ, ಇದು ರೋಡಲ್ಲ, ಇದು ಕಚೇರಿ. ನಿಮ್ಮ ಕಚೇರಿ ಇದು ಇಲ್ಲಿ ಆಫ್ ಮಾಡಲ್ಲ, ಸರ್ಕಾರಿ ಆಫ್ ಮಾಡಲ್ಲ ಇದು ರಮೇಶ್ ಅವರೇ. ದಯವಿಟ್ಟು ನೋಡಿ, 10 ಗಂಟೆಗೆ ಬನ್ನಿ ನಾಳೆಯಿಂದ. ಇಲ್ಲಿ ಯಾರೆಲ್ಲ ಆಗಲಿ ಬರೋದಿಲ್ಲ, ರೋಡ್ ಅಂದ್ರೆ ಅದಾಗುತ್ತೆ. ರೋಡ್ ಸರಿ ಬನ್ನಿ. ಬನ್ನಿ ರಮೇಶ್ ಅವರು ನಮ್ಗೆ ಗೊತ್ತು. ಡಬಲ್ ಇಲ್ಲಾರೋ ಇನ್ನೊಬ್ರು ಬಂದರು, BBMP ಅಲ್ಲ. ಸರಿ ಬನ್ನಿ, ಮೇಲೆ ಹೋಗೋಣ. ಬನ್ನಿ ಮೇಲೆ ಹೋಗಿ ನೋಡೋಣ. ಇಲ್ಲಿ ಮಹದೇವಪುರ ವಲಯದ ಡಬಲ್ ಎ ಆಫೀಸು. ಹುಷಾರಿದ್ದಾನೆ. ಹುಷಾರ್. ಇಲ್ಲಿ ನೋಡೋಣ. ಇಲ್ಲಿ ನಾವು ಈ ಕಚೇರಿಗಳಲ್ಲಿ ಎಷ್ಟು ಜನ ಬಂದಿದ್ದಾರೆ, ಬಂದಿಲ್ವೋ? 10:15 ಆಯಿತು. ಇದು ಸಹಾಯಕ AW ಆಫೀಸ್, ಇದು ಕೃಷ್ಣಾಪುರ ವಿಭಾಗದ್ದು. ಇಲ್ಲಿ ನೋಡೋಣ. ಎಂಟ್ರೆನ್ಸ್ಗೆ ಸ್ವಾಗತ ಕೋರಕ್ಕೆ ಯಾರು ಇಲ್ಲ. ಸಹಾಯಕ ಚುನಾವಣಾ ವೆಚ್ಚ ವೀಕ್ಷಕರಂತೆ, ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್, ಅದು ಎಲೆಕ್ಷನ್ ಟೈಮಲ್ಲಿ ಆಗಿರೋದು. ಅದೇ ಇಲ್ಲಿ ಯಾರು ಇಲ್ಲ. ತೋರಿಸಮ್ಮ. ತೋರಿಸಿ. ಇಲ್ಲೂ ಯಾರು ಇಲ್ಲ ನೋಡಿ, ತೋರಿಸಿ. ಯಾರು ಇಲ್ಲ. ಇಲ್ಲೂ ಯಾರು ಇಲ್ಲ, ತೋರಿಸಿ. 10:15 ಆಗಿದ್ದು ಟ್ರೈನ್ ತೋರ್ಸಮ್ಮ. ಇಲ್ಲಿ 10:15 ಆಯ್ತು. ಇಲ್ಲಿ ತೋರ್ಸಮ್ಮ. ಇಲ್ಲಿ ನೋಡಿ, 10:15 ಆಗ್ತಾ ಇದೆ, ಒಬ್ರು ಇಲ್ಲ, ಒಂದು ನೊಣ ಕೂಡ ಇಲ್ಲ. ನೊಣ ಇಲ್ಲಿ ಯಾರು ಇಲ್ಲ. ಇಲ್ಲಿ ನೋಡಿ,
ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೇರ್ಪುರ ಉಪವಿಭಾಗ ಇಲ್ಲಿ ತೋರಿಸಿ. ಈಗಿರೋರು YR ರಮೇಶ್, ಈಗ ಹೋದ್ರಲ್ಲ ಅವರೇನೆ. ಆದ್ರೆ ಇಲ್ಲಿ ಅವರು ಇಲ್ಲ. ಅವ್ರು ಹೇಳ್ತಾರೆ ಫೀಲ್ಡ್ ಹೋಗಿದೀವಿ ಅಂತ. ಬೆಳಿಗ್ಗೆ ಫೀಲ್ಡ್ ಹೋಗೋರು. ಸೊ ನಮಗೆ ಆಶ್ಚರ್ಯ ಆಗುತ್ತೆ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು. ನಾವು ಈ ಹೂವು ಕೊಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಕೊಡ್ತಾ ಇದ್ದೀವಿ. ಇಲ್ಲಿ ಯಾರಿಲ್ಲ, ಮೇಲೆ ಹೋಗೋಣ ಬನ್ನಿ, ಮೇಲೆ ಮಾದೇಪುರ ಇದು ಕೇರ್ಪುರ ವಿಭಾಗದ್ದು. ಬನ್ನಿ ಇಲ್ಲೊಬ್ಬ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಅಭಿಯಂತರರ ಕಚೇರಿ ಮಾದೇಪುರ ವಲಯ. ಇಲ್ಲಿದ್ದಾರಪ್ಪ, ಇಲ್ಲಿದ್ದಾರೆ. ಇವ್ರು ನಾಷ್ಟ ಮಾಡ್ತಾ ಇದ್ದಾರೆ, ಈಗ ಕೆಲಸ ಮಾಡೋರು. ಮೇಡಮ್ ನಿಮ್ಮ ಹೆಸರು? ID ಕಾರ್ಡ್ ಏನು? ಕಾಂಟ್ರಾಕ್ಟರ್ ID ಕಾರ್ಡ್ ಕೊಡ್ತಾರಲ್ವಾ, ಹಾಕೊಳ್ಳಿ. ಮತ್ತೆ ಇಲ್ಲಿ ಯಾರು ಇಂಜಿನಿಯರ್ ಎಲ್ಲಿದ್ದಾರೆ? ಅವರು ಬರ್ತಾರೆ. 10:45, 10:55 ಯಾಕೆ ಬರ್ಲಿಲ್ಲ? ಬರ್ಬೇಕಲ್ಲ. ಅಟೆಂಡೆನ್ಸ್ ಇನ್ನು ಎಷ್ಟು ಗಂಟೆಗೆ ಬರ್ಬೇಕು? ಅವರು 10 ಗಂಟೆಗೆ ಬರ್ಬೇಕು. 10:30ನಾ? 10:30ಗೆ ಬರ್ಬೇಕು. 10:20ಗೆ ಬರ್ತಾರೆ. ನೀವು ಎಷ್ಟು ಗಂಟೆಗೆ ಬಂದ್ರಿ? ಈಗ ಜಸ್ಟ್ ಬಂದ್ರಿ. ಎಷ್ಟು ಗಂಟೆಗೆ ಬರ್ಬೇಕು? 10:30ಗಲ್ಲ, 10 ಗಂಟೆಗೆ ಬರ್ಬೇಕು ಮ್ಯಾಮ್. 10 ಗಂಟೆಗೆ ಬರ್ಬೇಕು. 10ರಿಂದ 5:30 ಗಂಟೆ ಸರ್ಕಾರಿ ಕಚೇರಿ ಟೈಮಿಂಗ್ಸ್. ಕೊಡಿ, ಅವ್ರು ಕೊಡಿ, ತಗೊಳ್ಳಿ. ನೀವು ಬೇಗ ಬಂದಿದ್ರಿ, 10:30ಗೆ ಬಂದಿದ್ದಕ್ಕೆ ನಿಮ್ಗೆ ಹೂವು ID ಕಾರ್ಡ್ ಹಾಕೊಳ್ಳಿ. ಸರ್ ನಿಮ್ಮ ಹೆಸರು? ರಮೇಶ್ ರೆಡ್ಡಿ ಅವರೇ. ಎಷ್ಟು ಗಂಟೆಗೆ ಬಂದ್ರಿ? 9:30ಗೆ ಬಂದ್ರ? ಯಾಕೆ ಬೇಗ ಬಂದ್ಬಿಟ್ಟಿದ್ರ ನೀವು? ಅಟೆಂಡರ್ ಆಗಿದ್ದಕ್ಕೆ ಬೇಗ ಬಂದಿದ್ದೀರಾ? ಸೊ ಅದರಿಂದ 9:30ಗೆ ಬರ್ತೀರಾ. ಇಲ್ಲಿರುವಂತಹ ಸರ್ಕಾರಿ ಈಗ ಡಬಲಿ ಆಫೀಸ್ ಇದೆನಾ? ಸಿ ಆಫೀಸ್ ಎಲ್ಲಿದ್ದಾರೆ ಅವರು? ಸಾಹೇಬ್ರಲ್ಲ ಅವ್ರ ಹೆಸರೇನು? ಲೋಕೇಶ್ ಸಾಹೇಬ್ರು ಯಾರಿಲ್ಲ ಈಗ. ಆಗ ಹೋಯ್ತು ಸಾಹೇಬ್ರು ಇಲ್ಲ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ? ಟೈಮಿಂಗ್ಸ್ ಇಲ್ಲ ಅವ್ರಿಗೆ. 2 ಕಡೆ ನೋಡ್ತಾರೆ. ಬಂಧುಗಳೇ ನೋಟ್ ಮಾಡ್ಕೊಳ್ಳಿ, 2 ಕಡೆ ನೋಡ್ತಾರೆ. ಇದು 2ನೇ ಸಲ ಹೇಳ್ತಾ ಇರೋದು. ಅಲ್ಲಿ ಕೆಳಗಡೆ ಯಾರು ಇನ್ನೊಬ್ರು ಟಿ ಅವರು 2 ಕಡೆ ನೋಡ್ತಾರೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ 2 ಕಡೆ ಮಾಡ್ತಾರೆ. ಇಲ್ಲಿ ಸಿ ಅವರು 2 ಕಡೆ ಮಾಡ್ತಾರೆ. ಯಾರು ಲೇಟ್ ಆಗಿ ಬರ್ತಾರೋ ಅವರೆಲ್ಲ ಫೀಲ್ಡ್ ಮೇಲೆನೆ ಹೋಗಿರ್ತಾರೆ. ಅದೇ ನಾನು ಒತ್ತು ಕೊಡ್ತಾ ಇರೋದು 3 ಲಕ್ಷ ಅಂತೆ. ಅದನ್ನೇ ಹೇಳ್ತಾ ಇರೋದು. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ 3 ಲಕ್ಷ ವೇಕೆನ್ಸಿಗಳಿದೆ, ಜಾಬ್ ವೇಕೆನ್ಸಿಗಳಿದೆ, ಉದ್ಯೋಗ ವೇಕೆನ್ಸಿಗಳಿದೆ. ಯಾಕೆ ನಮ್ಮ ಸರ್ಕಾರ ತಗೊಂತ ಇಲ್ಲ ಅಲ್ವಾ? ಅದು ಹಾಗಾಗಿ ಅದಕ್ಕೆ ಒತ್ತು ಕೊಡ್ತಾರೆ. ID ಕಾರ್ಡ್ ಹಾಕೊಳ್ಳಿ. ಯಾಕೆ ನಿಮ್ ಕೆಲಸ ಮಾಡಕ್ಕೆ ಇಷ್ಟ ಇಲ್ವಾ? ಇಲ್ಲಾಂದ್ರೆ ಹೇಳಿ, ನಮ್ಮವ್ರು ರೆಡಿ ಇದ್ದಾರೆ, 100 ಜನ ರೆಡಿ ಇದ್ದಾರೆ. ಸರ್ಕಾರಿ ಕಚೇರಿ ಕೆಲಸ ಮಾಡೋದಕ್ಕೆ 100 ಲಕ್ಷ ಜನ ವೇಟ್ ಮಾಡ್ತಾ ಇದ್ದಾರೆ. ನಾ ಹೇಳ್ತಲ್ಲ, 3.5 ಲಕ್ಷ ಉದ್ಯೋಗನೇ ಇದರಲ್ಲಿದೆ, ವೇಕೆನ್ಸಿ ಇದೆ. ಸೊ ಹಾಗಾಗಿ ಇಲ್ಲಿ ನಾಷ್ಟ ಮಾಡ್ತಾರೆ. ಬನ್ನಿ ನಾಷ್ಟ ಮಾಡಿ. ಇಲ್ಲ ಇವರೆಲ್ಲ ಅಟೆಂಡೆನ್ಸಾ? ಅವ್ರನ್ನ ಕೇಳೋಣ. ಬನ್ನಿ ನೀವೆಲ್ಲ ಅಟೆಂಡೆನ್ಸಾ? ನಮಸ್ಕಾರ ನಿಮ್ಗೆಲ್ಲರಿಗೂ. ಎಷ್ಟು ಗಂಟೆಗೆ ಬಂದ್ರಿ? 9:30 ಬಂದ್ರಿ. ಸರಿ. ಅದೇ ನಿಮ್ಗೆಲ್ಲ ಅಟೆಂಡೆನ್ಸ್ಗೆ ನೀವೆಲ್ಲ ಸರ್ ಇಲ್ಲ ID ಕಾರ್ಡ್ ಇಲ್ಲ ಸರ್ ನಿಮ್ದು? ಹೌದಾ? ಬಿಡ್ಬಾರ್ದು. ಯಾಕಂತಂದ್ರೆ ಸರ್ಕಾರಿ ಕೆಲಸ ಮಾಡ್ಬೇಕಾದ್ರೆ ನಮ್ಮಂದವ್ರು ಕೂಡ ಡ್ರೆಸ್ ಹಾಕೊಂಡು ನಾನು ಅಟೆಂಡರ್ ಅಂತ ಹೇಳ್ಬೋದು ಅಲ್ವಾ? ಸೊ ಅಟೆಂಡರ್ ಹಾಕೊಳ್ಳಿ. ಯಾಕಂದ್ರೆ ಜನ ಕಾಯ್ತಾ ಇದ್ದಾರೆ ಯಾವಾಗ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ. ನೀವು ಪುಣ್ಯ ಮಾಡಿದ್ದೀರಾ, ದಯವಿಟ್ಟು ಮಾಡಿ. ನಿಮ್ಮ ಹೆಸರು? ಮುನ್ರಾಜ್ ಅವರೇ. ಸೊ ಇವ್ರು ನೋಡಿ, ಅಟೆಂಡರ್ಗಳು 10 ಗಂಟೆ ಒಳಗಡೆ ಬಂದು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಏನಪ್ಪ ಗೋಳು ನಿಮ್ಗೆ?
ಇರ್ಬೇಕು ನೀವು ಪಕ್ಕ ಇರ್ಲೇಬೇಕು. ಅವ್ರು ಯಾವ ಬೇಕಾದ್ರೂ ಬರ್ಬೋದು. ನೀವೆಲ್ಲ ಕಸ ಕುಸಿ ತೊಳೆದು ಕ್ಲೀನ್ ಮಾಡಿದ್ರೆ ಅವ್ರು ಬರೋದು. 11 ಗಂಟೆ ಆದ್ರೂ ಆಗ್ಬೋದು, 12 ಗಂಟೆ ಆಗ್ಬೋದು, 1 ಗಂಟೆ ಆದ್ರೂ ಆಗ್ಬೋದು. ನೀವೆಲ್ಲ ಕ್ಲೀನ್ ಮಾಡಿ ತೊಳೆದು ಪಾತ್ರೆ ತೊಳೆದು ಬಟ್ಟೆ ತೊಳೆದು ಅಡುಗೆ ಮಾಡಿ ಎಲ್ಲ ಬರ್ಸಿ ರೆಡಿ ಇದ್ರೆ ನೀವು ಆಮೇಲೆ 10 ಗಂಟೆ ಎಲ್ಲ ಬರ್ಬೋದು, 11 ಗಂಟೆ ಎಲ್ಲ ಬರ್ಬೋದು, ಬರ್ದೇನೆ ಇರ್ಬೋದು. ಇಲ್ಲ ಅಲ್ವಾ? ಆಫೀಸರ್ ಅಲ್ವಾ? ಆಫೀಸರ್ಸು ಅವ್ರು ಯಾವಾಗ ಬರ್ಬೋದು, ತೊಂದರೆ ಇಲ್ಲ. ಹೋಗೋಣ ಹೋಗೋಣ ಬನ್ನಿ. ಅಲ್ಲ ಬರ್ತಾರೆ ಸರಿ, ನಾವು ಅಲ್ಲಿಗೆ ಹೋಗೋಣ. ಇಲ್ಲಿ ಸೊ ಈ ಕಚೇರಿಯ ಇಲ್ಲಿ ತೋರಿಸಿ, ಇಲ್ಲಿಂದ ಸಭಾಂಗಣ ಚೀಫ್ ಇಂಜಿನಿಯರ್ ಅಲ್ಲಿ ಇಲ್ಲಿ ಕೂಡ ಒಬ್ರು ಇಲ್ಲ. ಇವಿರೋದು ಶ್ರೀ ಎಂ ಲೋಕೇಶ್ ಚೀಫ್ ಇಂಜಿನಿಯರ್ ಆಗಿದ್ದಾರೆ. ಮಹದೇವಪುರ ಭಾಗಕ್ಕೆ ಪೂಜೆ ಎಲ್ಲ ಮಾಡಿದ್ದಾರೆ, ದೇವ್ರ ತೋರಿಸಿ. ಇವ್ರು ಮಾಡಿದ್ರು ಪೂಜೆ. ಇದು ಮಹದೇವಪುರ ವಲಯಕ್ಕೆ ಚೀಫ್ ಇಂಜಿನಿಯರ್ ಲೊಕೇಶನ್ ಅವರು ಅಲ್ವಾ? ಸೊ ಅಂದ್ರೆ ಎಷ್ಟು ಗಂಟೆಗೆ ಬರ್ತಾರೆ? ಬರ್ತಾ ಇದ್ದಾರೆ. ಸರಿ, ಸರ್ ಆಫೀಸ್ ಬಂದಂತ ಮೀಟಿಂಗ್, ಆಫೀಸ್ ಬಂದು ಒಂದೊಂದು ಮೀಟಿಂಗ್ ಎಲ್ಲ ಇರೋದು. ಅಂದ್ರೆ ಅವ್ರ ಬುಕ್ ಇರ್ಬೇಕಲ್ಲ ಸರ್. ಅಲ್ಲ ಸರ್, ಇದು ನಾನು ಮೀಟಿಂಗ್ ಇದ್ದೀನಿ, ಡೈಲಿ ಹೌದು ಸರ್. ಬರದೇ ಹೋಗ್ಬೇಕು. ಯಾವ ಆಫೀಸ್ ಆದ್ರೂ ಗೊತ್ತಿಲ್ಲ, ಆಫೀಸ್ ಬಂದು ಅಟೆಂಡ್ ಮಾಡಿ ಇಲ್ಲಿ ನಿಮ್ಗೆ ತಿಳಿಸಿ ಬುಕ್ಕಲ್ಲಿ ಡೈಲಿ ಬಿಲ್ಅಪ್ ಮಾಡಿ ಸರ್ ಬರವಣಿಗೆ ಮಾಡಿ ಆಮೇಲೆ ಬೇರೆ ಆಫೀಸ್ಗೆ ಹೋಗ್ಬೇಕು ಸರ್. ಚೀಫ್ ಇಂಜಿನಿಯರ್ ಕೆಲಸ ಅವ್ರದೇ ಮುಖ್ಯಸ್ಥರೇ. ಈಗಾದ್ರೆ ಇನ್ನು ಬೇರೆಯವ್ರ ಗತಿ ಏನು? ಹೌದು ಸರ್, ನೀವು ತಪ್ಪು ಮಾಹಿತಿ ಕೊಡ್ಬಾರಿ, ನಿಜ ಹೇಳಿ, ತೊಂದರೆ ಇಲ್ಲ. ಆಯ್ತಾ? ಸರಿ, ಓಕೆ, ಥ್ಯಾಂಕ್ ಯು ಸರ್. ನಾವು ಇವೆಲ್ಲವನ್ನ ನೋಟ್ ಮಾಡ್ಕೊಳ್ಳೋಣ. ಕನ್ನಡ ಬಂದಿದ್ದೀರಾ, ತೊಂದರೆ ಇಲ್ಲ, ಎಲ್ಲ ಆಫೀಸ್ ಬರ್ಬೇಕು ಸರ್. ಮಾಡ್ಕೊಳ್ಳಿ. ಇದೆಲ್ಲ ಖಾಲಿಯಾಗಿದೆ. ಈಗ ನೋಡೋಣ, ಅಲ್ಲೇ ಹೋಗೋಣ. ಈ ಮೇಲೆ ಏನಿದೆ ಆಫೀಸ್ ಇದೆ ಸರ್? ಮೇಲೆ ಇಲ್ಲ ಇದೆ. ಸರಿ, ಆಯ್ತು. ಬಂಧುಗಳೇ, ಇದು ಚೀಫ್ ಇಂಜಿನಿಯರ್ ಮಹದೇವಪುರ ವಲಯಕ್ಕೆ ಲೋಕೇಶ್ ಅವರು ಇನ್ಚಾರ್ಜ್ ಆಗಿರ್ತಾರೆ. ಇಡೀ ಕೆಆರ್ಪುರ ಮತ್ತು ಮಹದೇವಪುರ ಭಾಗಕ್ಕೆ ಇಂಜಿನಿಯರ್ ಆಗಿದ್ದಾರೆ. ಅವರೇ ಇಲ್ಲ ಮತ್ತು ಅವರ ಸಹಪಾಠಿಗಳು ಕೂಡ ಇಲ್ಲ. ಹಾಗೆ ಇಲ್ಲಿ ಕೃಷ್ಣ ಕೆಆರ್ಪುರದ AWE ಆಫೀಸ್ ಒಬ್ರು ಇಲ್ಲ. AWE ಆಫೀಸು 3-4 ವಾರ್ಡ್ಗಳಿಗೆ ಇಂಜಿನಿಯರ್ಗಳಾಗಿರ್ತಾರೆ. AWE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸಹಾಯಕ ಅಭಿಯಂತರ ಕಚೇರಿ. ಅವ್ರು ಅಟ್ಲೀಸ್ಟ್ ಮೇಲೆ ಅಟೆಂಡ್ಗಳು ಬಂದಿದ್ದಾರೆ, ಇಲ್ಲಿ ಅವರು ಇಲ್ಲ. ಸೊ ಇಂತಹ ನೀವೇನು ಏನಾಗಿದ್ದೀರಾ? ಏನು ಬಂದಿದ್ದೀರಾ? ಇಲ್ಲಿ BBMP ಅಂತ ಹಾಕೊಂಡಿದ್ದೀರಾ? ಏನ್ ಕೆಲಸ ನಿಮ್ದು? ಏನ್ ಕೆಲಸ ಹೇಳಿ? ಸ್ಟಾಫ್ ಕೊಡ್ರಪ್ಪ, ತಗೊಳ್ಳಿ. ತಗೊಳ್ಳಿ ಸರ್, ದಯವಿಟ್ಟು ತಗೊಳ್ಳಿ. ಎಷ್ಟು ಗಂಟೆ ಬರ್ಬೇಕು ಸರ್ ನೀವು? ಏನ್ ಸರ್, ಏನ್ ನಿಮ್ಮ ಹೆಸರು? ಬೇರೆ ಆಫೀಸ್ ಅಂದ್ರೆ ಯಾವ ಆಫೀಸ್ ಹೋಗಿದ್ರಿ? ಅಲ್ಲಿ ಇದೇ ಆಫೀಸ್ ಏನಾ? ಎಂತ ಕಡೆ ಡ್ಯೂಟಿ ಮಾಡ್ಬೇಕಾ ನೀವು? ಸರಿ, ಆಯ್ತು. ನಿಮ್ಮ ಹೆಸರೇನು? ನೀವು ಟಪಾಲು ಇಲ್ಲಿ ಬಂದು ಡ್ಯೂಟಿ ಸೈನ್ ಮಾಡಿ ಆಮೇಲೆ ಹೋಗೋದಾಗಿತ್ತಲ್ಲ ನೀವು? ನಾನೇ ಹೇಳಿದ್ರೆ ಅಲ್ಲ, ಈಗ ಗೌರ್ಮೆಂಟ್ ಜಾಬ್ ಅಲ್ವಾ ಇದು? ಇಲ್ಲೇ ಬಂದ ಮೇಲೆ ಇಲ್ಲಿ ಅಟೆಂಡ್ ಆದ್ಮೇಲೆ ಮತ್ತೆ ಮಧ್ಯಾಹ್ನ 12 ಗಂಟೆ ಮೇಲೆ ಹೋಗುವ ಟಪಾಲ್ ಕೊಡ್ಬೋದಾಗಿತ್ತಲ್ಲ ಸ್ವಾಮಿ? ಸರಿ, ನೀವ್ ಹೇಳಕ್ ನಾವು ನಂಬ್ತೇವೆ. ಆದ್ರೆ 10 ಗಂಟೆಗೆ ಬನ್ನಿ ಕರೆಕ್ಟ್ ಆಗಿ ಅಂತ ಕೇಳ್ಕೊಂತೀವಿ. ಸರಿ, ಆಯ್ತು. ಸರ್, ಏನ್ ಕೆಲಸ ಮಾಡ್ತಾರೆ? ಏನ್ ಬೋರ್ಡ್ ಇಲ್ಲ, ಏನಿಲ್ಲ? ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು. ನಲ್ಲಪ್ಪ ಅಂತ. ಒಂದು ನಿಮಿಷ. ನೀವು ಗೌರ್ಮೆಂಟ್ ಎಂಪ್ಲಾಯಿನಾ? ಹೌದು. ಐಡಿಯಾ ಅಲ್ಲ? ಇದು ಅಲ್ಲಿದೆ. ಏನಾಗಿದೆ? ಐಡಿಯಾ ಹಾಕೊಳ್ಳಿ. ಆನೆ ಆಗಿದ್ದೀರಾ? ಯಾವ್ದಕ್ಕೆ ಇದಕ್ಕೆ? ನಾವು ಬಂದು 10 ಗಂಟೆ ಬಂದು ಎಲ್ಲಾರು ಫೀಲ್ಡ್ ಅಲ್ಲಿ ಇದ್ರೆ ಇವತ್ತು ಯಾರನ್ನ ಕೇಳಿದ್ರು ಕೂಡ ನಾವು ಫೀಲ್ಡ್ ಅಲ್ಲಿ ಇದ್ದೀವಿ ಸರ್, ಫೀಲ್ಡ್ ಇಂದ ಬಂದಿದ್ದೀವಿ. ಹೌದಾ ಸರ್ ನಲ್ಲಪ್ಪರ? ಇಲ್ರಿ, ಇವತ್ತು ಮೊದಲನೇ ಬಾರಿ ನಿಜಾನ ಹೇಳಿ. ಈಗ ಸಾರ್ವಜನಿಕರು ಹೇಳಿದಲ್ಲ ಕೇಳೋಣ. ನಿಮಗೆ ಯಾವಾಗ ಇಷ್ಟ ಬರುತ್ತೋ ಬನ್ನಿ, ಓಕೆನಾ? ನಾವೆಲ್ಲಿ ಇರ್ತೀವಿ ಅನ್ನೋದು ನಿಮ್ಗೂ. ಸರಿ, ಆಯ್ತು ನಲ್ಲಪ್ಪ ಅವರೇ. ಈಗ ನಾನು ಕೇಳೋದು ಇಷ್ಟೇ, ಸರ್ಕಾರಿ ಅಧಿಕಾರಿಗಳು ಲೇಟಾಗಿ ಬಂದ್ರೆ ತಪ್ಪು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ಲ, ಸಾರ್ವಜನಿಕರು ತಪ್ಪು ಮಾಡಿದ್ರೆ ಮಾತ್ರ ಪನಿಷ್ಮೆಂಟಾ?
ಸರ್ ಅದು ದೊಡ್ಡ ಕನ್ನಡಲ್ಲ ನಿಮ್ಮನ್ನ ಸರ್ಕಾರಿ ಅಧಿಕಾರಿಗಳು ಗೆಲ್ತಾ ಇದೀವಿ ನಾವು ಅಲ್ವಾ? ಆಗಿದ್ಯಾ ವಾಪಸ್ ಬಂತ? ಸ್ವಲ್ಪ ಆಗುತ್ತೆ. ಕೆಲಸ ನಿಮ್ಮ ಹೆಸರು ಏನು? ಉದಯ್ ಕುಮಾರ್ ಉದಯ್ ಕುಮಾರ್, ಏನ್ ಕೆಲಸ ನಿಮ್ದು? ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡವ್ರೆ. ತಪ್ಪು ಮಾಡಿದ್ರೆ ತಪ್ಪು ಹೇಳಿದ್ರೆ ಬರ ಹೇಳಿದೆ. ಹಾ ಸರಿ, ಹೇಳಿ ಹೇಳಿ. ತಮ್ಮ ಹೆಸರು ಇವ್ರೆ? ಉದಯ್ ಕುಮಾರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಲ್ಲಪ್ಪ ಸರ್. ಹಾಕೊಳ್ಳಿ, ಹಾಕೊಳ್ಳಿ, ಗೊತ್ತಾಗಬೇಕಲ್ಲ ಯಾರು ಅಂತ. ಐಡಿ ಕಾರ್ಡ್ ಅವ್ರಿಗೆ ಇರೋದು ಗೊತ್ತಿಲ್ಲ. ಏನ್ರಿ ನಲ್ಲಪ್ಪ ಅವ್ರಿಗೆ ನಿಮ್ಗೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಸರ್ ಇಷ್ಟ ಇದೆ. ಮತ್ತೆ ದಯವಿಟ್ಟು ಹಾಕೊಳ್ಳಿ ಇವ್ರೆ. ಇಲ್ಲ ಹಾಕೊಂಡಿಲ್ಲ ಬಿಡಿ. ಎಲ್ಲಿ ದಿವಸ ಹಾಕಿದಿರೋ, ಯಾವಾಗ ಹಾಕಿದಿರೋ ನೋಡಿ. ಹಾ, ನಾನು ಹೇಳೋದು ಒಂದು ಮಾಹಿತಿ ಅಂದ್ರೆ ನಿಮ್ಗೆ ಹೇಳಿದ್ರೆ ಕಾರ್ಡ್ ನೋಡೋಣ. ಹಾಕೊಳ್ಳಿ, ಆಚೆ ಹಾಕೊಳ್ಳಿ. ನೋಡಿ ಸರ್, ನಾವೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ಅವ್ರ ಜವಾಬ್ದಾರಿಯಿಂದ. ನಂದು ಇದೆ, ಹಾಕೊಳ್ಳ. ಅವ್ರು ಹಾಕಿರ್ಲಿಲ್ಲ. ನಾನು ಹಾಕ್ಕೊಳ್ತೀನಿ. ಹಾಕಿದ್ದಾರೆ ಈಗ. ಹಾ? ಆಮೇಲೆ ನಾನೇನು ಮಾಹಿತಿ ಹೇಳ್ತಿದ್ದೆ, ಈಗ ನೀವು 11 ಗಂಟೆ ಬರ್ತಾ ಇದ್ದೀರಾ, ಅದೇನ ಬಂದಿಲ್ಲ, ಇಲ್ಲಿ ತೊಂದರೆ ಇಲ್ಲ. ಇಲ್ಲಿ ಮುಂದಿನ ಅದೇ ನಾವು ಪಬ್ಲಿಕ್ 5 ನಿಮಿಷ ಲೇಟ್ ಆದ್ರೂ ಸರ್ವರ್ ಇಲ್ಲ, ಹ್ಮ್. ಅದಾಗೋಯ್ತು, ಆ ಟೈಮ್ ಆಗೋಯ್ತು ಅಂತ ನೀವು ಹೇಳ್ತೀರಾ ಸರ್. ಅದೇ ಬಂದು ಕಾಯೋ ಕೆಲಸ ಮಾಡ್ಕೊಬೇಕಲ್ಲ ಅನ್ನಲ್ಲ. ಹೌದು ಸರ್. ನಮ್ಮ ಕಡೆ ನೀವು ವಾರ್ಡ್ಗೆ ಹೋಗೋಣ, ಮನೆಯಲ್ಲಿ ಸರಿ ಆಯ್ತು ನಲ್ಲಪ್ಪವ್ರೆ. ಮತ್ತಷ್ಟು ನಿಮ್ಮನ್ನ ಇಲ್ಲಿ 10 ಗಂಟೆಗೆ ಬನ್ನಿ, ಕೆಲಸ ಮಾಡಿ. ದಯವಿಟ್ಟು ಇದಾಕೊಳ್ಳಿ ಅದೆಲ್ಲ ಪೋರ. ಹಾ, ಹಾ. ದಯವಿಟ್ಟು ನೀವು ಯಾಕಪ್ಪ ಕಾರ್ಡ್ ಹಾಕೊಳಪ್ಪ. ಕಾರ್ಡ್ ಹಾಕೊಳ್ಳಿ. ಸೊ ನಾವು ಮುಂದೆ ಹೋಗೋಣ. ಅಲ್ಲಿ ಏರೋ ಆಫೀಸ್ಗೆ ಹೋಗೋಣ. ಬನ್ನಿ, ಇಲ್ಲಿ ಯಾರು ಕಾಯ್ತಾ ಇಲ್ಲ, ಆದರೆ ಅಲ್ಲಿ ಸುಮಾರು ಜನ ಬಂದಿದ್ದಾರೆ ಈ ಖಾತಾ ಮಾಡೋದಕ್ಕೆ ಮತ್ತು ತಮ್ಮ ಕೆಲಸಗಳು ಮಾಡೋದಕ್ಕೆ. ಮೇಡಮ್ ನೀವು ಏನು ಬಂದ್ರಮ್ಮ? ಮತ್ತು ಕೆಲಸ ನಿಮ್ಮ ಕೆಲಸ ಏನಾದ್ರು ಮಾಡ್ಬೇಕು, ಮಾಡಿಸ್ಕೊಬೇಕಾ? ಅದು ಬಂದಿದ್ದೀರಾ? RI ಮತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮಾಡ್ಕೊಡ್ತಾರಾ? ನೋಡಿ, ನಮ್ಮ ಕಾರ್ಡ್ ತಗೊಳ್ಳಿ. ಇಲ್ಲ ನಿಮ್ಮ ಕಾರ್ಡ್ ತಗೊಳ್ಳಿ. ನಾವು KRS ಪಕ್ಷದವರು. ಯಾರಾದರೂ ನಿಮಗೆ ಲಂಚ ಕೇಳಿದ್ರೆ ನೀವು ಸರಿ ಇದ್ದು ಲಂಚ ಕೇಳಿದ್ರೆ ನಮಗೆ ಫೋನ್ ಮಾಡಿ, ಆಯ್ತಾ? ಸರಿ. ಹಾಂ, ಯಾರೋ ಆಫೀಸರ್ ಬರ್ತಾ ಇದ್ದಾರೆ, ಇಲ್ಲಿ ನೋಡೋಣ, ಕೇಳೋಣ ಅವ್ರನ್ನ. ಪರವಾಗಿಲ್ಲ, ಇದು ರೋಡಲ್ಲ, ಇದು ಕಚೇರಿ. ಅಲ್ಲಿಂದ ಇಲ್ಲಿವರೆಗೆ ಎಂಪ್ಲಾಯ್ ಇಲ್ಲ. ಸರಿ ಸರಿ. ಅಲ್ಲ ಇದೇ ಆಫೀಸು, ಅದು ಇದೇ ಆಫೀಸು. ಇದೇ ಆಫೀಸ್ ಒಳಗಡೆ ಬರುವಂತ ಬರೋರ್ಗೆ ಇದು ಮಾಡ್ಬೇಕು ನೋಡಿ. ಅಲ್ಲಿ ತೋರ್ಸಮ್ಮ ಧಾರಣಿಯವರೇ. ಇನ್ನೂ ಅಲ್ಲೇ ನೋಡಿ, ಇದ್ದು 11 ಗಂಟೆ ಆಯಿತು, ಜನ ಬಂದಿಲ್ಲ, ಕರೆಕ್ಟಾಗಿ ಅಧಿಕಾರಿಗಳು ಬಂದಿಲ್ಲ, ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ತೋರಿಸಿ ನೋಡಿ. ವಿಡಿಯೋ ಮಾಡಪ್ಪ. ಸರ್ ನಮಸ್ತೆ. ಏನು ಕೂತಿದ್ದೀರಾ ಇಲ್ಲಿ? ನಿಮ್ಮ ಮನೇಲಿ ಜಾಗ ಇರಲಿಲ್ಲ ಹೋಗ್ಕೊರೋದಕ್ಕೆ? ಇಲ್ಲಿ ಯಾಕೆ ಬಂದಿದ್ದೀರಾ? ಬಂದಿಲ್ಲ ಅಲ್ವಾ? 10 ಗಂಟೆಗೆ ಬರ್ಬೇಕಾಯ್ತು. 10 ಗಂಟೆಗೆ ಬರ್ಬೇಕಾಯ್ತು. ಅಣ್ಣ ನಿಮ್ಮ ಹೆಸರು ಅಣ್ಣ? ರಘು ಅವ್ರೆ, ಇಲ್ಲೇ ಕೇಳ್ಕೊಂಡಿದ್ದಾರಾ? ನಾನು ಬೈರ್ತಿ ಆರೋಗ್ಯ ಸಮೇತ KRS ಪಕ್ಷದಿಂದ. ಈಗ ನೋಡಿ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಡಾಕ್ಯುಮೆಂಟ್ಸ್ ಇಲ್ಲ ಏನು ಮಾಡ್ತಾರೆ, ಅಷ್ಟು ದುಡ್ಡು ಕೊಡಕ್ಕೆ ಮಾಡ್ತಾರೆ. ಇವರು 10 ಗಂಟೆ ಆದರೂ ಬಂದಿಲ್ಲ. ಏನು ಮಾಡೋಣ? ನಿಮ್ಮ ಅನುಭವ, ನೀವು ಹಿರಿಯರಿದ್ದೀರಾ, ಏನು ಮಾಡೋಕೆ? ಬೆಳಗ್ಗೆ ಅವ್ರು ಬೆಳಗ್ಗೆ ಬಂದ್ರಂತೆ, ಬಂದು 3 ಗಂಟೆವರೆಗೂ ಹೋಗಿದ್ದಾರೆ. ನಾನು 3 ಗಂಟೆ ಮೇಲೆ ಬಂದೆ. ಸರಿ ಬೆಳಗ್ಗೆ ಬನ್ನಿ ಅಂದ್ರು, ಬಂದಿದ್ದೀನಿ. 3 ಗಂಟೆ ಮೇಲೆ ಅಲ್ಲ, 3 ಗಂಟೆ ಇದ್ದು 3 ಗಂಟೆ ಮೇಲೆ ಹೋಗಿದ್ದಾರೆ ಅವರು. ಆಕ್ಚುಲಿ ನೋಡಕ್ ಹೋದ್ರೆ 3 ಗಂಟೆಯಿಂದ 5 ಗಂಟೆವರೆಗೆ ಅವ್ರು ಇರ್ಲೇಬೇಕು ಇಲ್ಲಿ. 5:30 ಗಂಟೆ ಇರ್ಲೇಬೇಕು. ಅದಕ್ಕೆ ಮಧ್ಯಾಹ್ನ ಮೇಲೆ ನಾನು ಬಂದೆ. ಅವಾಗ ಏನ್ ಮಾಡಿದ್ರು, ಬೆಳಗ್ಗೆ ಅಂತ ಹೇಳ್ತಾರೆ, ಮಧ್ಯಾಹ್ನ 3 ಗಂಟೆ 3:30ವರೆಗೆ ಇದ್ದು ಯಾವ್ದು ಮೀಟಿಂಗ್ ಅಂತ ಹೋದ್ರು. ಸರಿ ಸರಿ, ಅದಕ್ಕೆ ಅವ್ರು ಕೇಳ್ಕೊಂಡು ನಾನು ಅದೇ ಬೆಳಗ್ಗೆ ಬರ್ತಾರೆ ಬನ್ನಿ ಅಂತ ಹೇಳಿದ್ರು, ಅದು ಬಂದಿದ್ದೀವಿ. ನೀವು ಬಂದು ಅರ್ಧ ಗಂಟೆ ಆಯ್ತಾ? ಈಗ ಬಂದಿಲ್ಲ ಅಂದ್ರೆ ಅವ್ರು 10 ಗಂಟೆ ಬರೋವರು 10 ಗಂಟೆ 11 ಗಂಟೆ ಆದ್ರೂ ಬಂದಿಲ್ಲ. ಅವೆಲ್ಲ ನಾನು ಒಂದು ಕಾಯ್ತಾವ್ರೆ. ನಮ್ಮ ಸಮಸ್ಯೆ ಸರ್ ರಘು ಸರ್ ಬಂದು ಕಾಯ್ತಾವ್ರೆ. 10 ಗಂಟೆ ಬರ್ಬೋದು, 12 ಗಂಟೆ ಬರ್ಬೋದು. ಅವ್ರು ಯಾವ ಪಾಪ ಕೆಲವು ಕಾಯ್ಬೇಕು ಇವರು. ಅಲ್ವಾ? ನಮ್ಮ ತೆರಿಗೆ ಹಣ್ಣಿಂದನೇ ಅವ್ರಿಗೆ ಇದು ಸಂಬಳ ಹೋಗುತ್ತೆ, ಸರಿಯಾಗಿ ಹೋಗುತ್ತೆ. 1 ತಿಂಗಳು ತಪ್ಪಿದ್ರು ಕೂಡ 2ನೇ ತಿಂಗಳಲ್ಲೇ ಕರೆಕ್ಟಾಗಿ ಎಲ್ಲ ಸೇರಿ ಕೊಡ್ತಾರೆ. ಆದ್ರೂ ಇವರು 10 ಗಂಟೆ ಕರೆಕ್ಟಾಗಿ ಬರ್ತಾ ಇಲ್ಲ. ಏನ್ ಹೇಳ್ತೀರಾ ಅವ್ರಿಗೆ? ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅಲ್ಲ, ಈಗ ನಿಮ್ಗೆ ಪನಿಷ್ಮೆಂಟ್, ಈಗ ಫೈನ್ ಹಾಕೋದ್ರ ಮೂಲಕ ಪನಿಷ್ಮೆಂಟ್ ಮಾಡ್ತಾರೆ. ಇವ್ರು 10 ಗಂಟೆ ಬಂದು 10 ಗಂಟೆ ಆದ್ರೂ ಬಂದಿಲ್ಲ. ಅವ್ರಿಗೆ ಎಂತ ಪನಿಷ್ಮೆಂಟ್ ಕೊಡ್ಬೇಕು?
ಏನು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಕೆಲಸ ಆಗ್ಬೇಕಷ್ಟೇ. ಅಷ್ಟೇ ಅಷ್ಟೇ ನಮ್ಮ ಕೆಲಸ ಆಗ್ಬೇಕು. ಸುಮ್ಮನೆ ನಾವು ಇದು ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡಿದ್ದಕ್ಕಾಗಲ್ಲ ಇಲ್ಲಿ. ಅಧಿಕಾರಿಗಳು ಲೇಟಾಗಿ ಬಂದ್ರೂ ಪರವಾಗಿಲ್ವಾ ನಿಮ್ಗೆ? ಈಗ ಅಧಿಕಾರಿಯನ್ನ ಬರ್ತಾರೆ, ನೀವು ಬಂದು ಕಾಯ್ತಾ ಇರ್ತೀರಾ. ಈಗ ಅಧಿಕಾರಿಗಳು ಬಂದಾಗ ನೀವು ಲೇಟಾಗಿ ಬಂದಿರಂತ ನಿಮ್ಗೆ ಕೆಲಸ ಮಾಡ್ಕೊಡ್ತಾರ ಅವರು? ನಾವು ಕರೆಕ್ಟಾಗಿ ಬರಬೇಕು ಅಷ್ಟೇ. ಕೆಲಸ ಮಾಡ್ಕೊಡ್ತಾರ? ಸರಿ ಆಯ್ತು ರಘು ಅವ್ರೆ, ಒಳ್ಳೇದು. ನಿಮ್ಮ ಅಭಿಪ್ರಾಯ ನಾವು ಕಿರಿಕ್ ಮಾಡ್ಕೊಂಬಾರ್ದು. ಅಧಿಕಾರಿಗಳು ಭಯ ಏನ್ ಕೆಲಸ ಮಾಡಲ್ಲ ಅಂತ. ಕರೆಕ್ಟಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಲಂಚ ಕೇಳಿದಾರಾ? 10 ಪೈಸೆ ತಗೊಂಡಿಲ್ಲ. ಬೆಂಗಳೂರಿನಲ್ಲಿ ಮಾಡ್ತಿರೋದು, ಈಗ ಪ್ರಾರಂಭದಲ್ಲಿ ಕೇಳಬಹುದು. ಸರಿ ಆಯ್ತು. ನಾವು KRS ಪಕ್ಷದವರು ಲಂಚ ಕೇಳಿ ನಮ್ಗೆ ಕೇಳಿ. ಈಗ ನಾವು ಅದೇ ಈಗ 10 ಗಂಟೆ ಬರ್ಬೇಕಂತ ನೋಡಿ ಕಚೇರಿ ವೇಳೆ ಇಲ್ಲಿ ನೋಡಿ ತೋರ್ಸಮ್ಮ. ಕಚೇರಿ ವೇಳೆ 10ರಿಂದ 5:30ವರೆಗೆ ಇಲ್ಲೇ ಹಾಕಿರ್ತಾರೆ. ಬೇರೆ ಕಡೆ ವ್ಯವಸ್ಥೆ ಮಾಡೋದು ಮಾಡ್ರಿ. ಸರ್ ನೀವು ನಮಸ್ಕಾರ ಸರ್. ಪುನಃ ಕೊಡಿ ಕೊಡ್ರಿ. 10 ಗಂಟೆಗೆ ಬರ್ಬೇಕಲ್ವ ನೀವು? 10 ಗಂಟೆಗೆ ಬರ್ಬೇಕಂತ ಯಾರು ಇಲ್ಲ ಇಲ್ಲಿ. ನೀವು ಎಂಪ್ಲಾಯೀಸ್ ಬರ್ಬೇಕು. ನೀವು ಎಂಪ್ಲಾಯೀಸ್ ಅಲ್ಲ. ಸರಿ ಆಯ್ತು, ಓಕೆ, ತೊಂದರೆ ಇಲ್ಲ. ಸರಿ ನೋಡಿ, 10 ಗಂಟೆಗೆ ಬರ್ಬೇಕು, 11 ಗಂಟೆಗೆ ಬರ್ತಾ ಇದೆ. ಸರ್ ನೀವು ಕೆಲಸ ಮಾಡ್ಕೊಂಡು ಬಂದಿರಾ? ಕೆಲಸ ಮಾಡ್ಕೊಂಡು ಬಂದಿರಾ? ನೋಡಿ ನಿಮ್ಮ ಮಹೇಶ್ ಅವರು ಎಲ್ಲಿಂದ ಬಂದಿರಾ? ಕೇರ್ಪುರದಿಂದ ಬಂದಿರಾ? ಈಗ ಅಲ್ಲಿ ನೋಡಿ 10ರಿಂದ ಸಂಜೆ 5:05ವರೆಗಂತೂ ಇದೆ. 10 ಗಂಟೆ, ಈಗ 11 ಗಂಟೆ ಆದ್ರೂ ಬಂದಿಲ್ಲ. ಏನು ಅನಿಸುತ್ತೆ ನಿಮಗೆ? ಬೇಜವಾಬ್ದಾರಿ ಅಲ್ವಾ? ಅವ್ರಿಗೆ ಸಂಬಳ ಸರಿಯಾಗಿ ಬರ್ಬೇಕು, ಬೋನಸ್ ಸರಿಯಾಗಿ ಬರ್ಬೇಕು, ಇದು ಫಾರಿನ್ ಟೂರ್ಗಳಾಗಬೇಕು, ಇವೆಲ್ಲ ಆಗ್ಬೇಕು. ಆದರೆ 10 ಗಂಟೆಗೆ ಕರೆಕ್ಟಾಗಿ ಇನ್ನೊಬ್ರು ಯಾರೋ ಬಂದರು ನೋಡ. ಸರ್ಕಾರಿನ ನೀವು? ಸರ್ಕಾರಿಗೆ ಅಲ್ಲ, ಓಕೆ ಸರಿ. ಈಗ ಇಂಥವ್ರಿಗೆಲ್ಲ ಏನು ಮಾಡ್ಬೇಕು? ಕ್ರಮ ತಗೊಂಡ್ಬೇಕು ಅಲ್ವಾ? ಸೊ ಇವ್ರಿಗೆ ಸರಿಯಾಗಿ ಬರಬೇಕು ಅಲ್ವಾ? ಸರಿ 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 ಆಯ್ತು ಸರ್, ಒಳ್ಳೇದಾಗಲಿ. ನಿಮ್ಮ ಕೆಲಸ ಏನು ನೋಡಿ, ನಮ್ಮ ಕಾರ್ಡ್ ಕೊಡ್ತೀನಿ ನಾನು. ಏನು ಕೆಲಸ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ? ಹಾಂ, ಓಕೆ. 1 ವಾರದಿಂದ ತಿರುಗಾಡಿಸಿದ್ದಾರೆ. ಯಾರದು? ಅವ್ರ ಹೆಸರು ಗೊತ್ತಿಲ್ವಾ? ಅವರು ID ಕಾರ್ಡ್ ಹಾಕೊಂಡಿರ್ಲಿಲ್ವಾ? ಹಾಂ, ತಗೊಳ್ಳಿ, ಇದು ನನ್ನ ಕಾರ್ಡು ಇಟ್ಕೊಳ್ಳಿ. ನನಗೆ ಫೋನ್ ಮಾಡಿ. ಯಾರೇ ಲಂಚ ಕೇಳಿದ್ರು ಅಷ್ಟೇ, ಯಾರು ಸತಾಯಿಸಿದ್ರು ಅಷ್ಟೇ. ನೀವು ಬೇಡ, ಒಂದು ಫೋನ್ ಕಾಲ್ ಆಗ್ತೀವಿ ಅಷ್ಟೇ ಸರ್. ಅವ್ರ ನಂಬರ್ ಕೊಡಿ, ಅವ್ರ ಹೆಸರಿಂದ ಹೇಳಿ. ನಾವು ವೆರಿ ಕರೆ ಮಾಡಿದ್ರ ಮೂಲಕ ಕೆಲಸ ಮಾಡಿಸ್ಕೊಡ್ತೀವಿ. 1 ವಾರ ಕೆಲಸ ಒಂದೇ ದಿನದಲ್ಲಿ ಮಾಡಿಸ್ಕೊಡ್ತೀವಿ ನಾವು, ದಯವಿಟ್ಟು. ಆಯ್ತಾ? ಒಳ್ಳೇದಾಗಲಿ. ಸಪೋರ್ಟ್ ಮಾಡಿ KRS ಪಕ್ಷಕ್ಕೆ. ಆಯ್ತಾ? ಫಿನಿಶ್ ಮಾಡು. ಇಲ್ಲ ಬೇಡ, ಬನ್ನಿ. ನೋಡಿ ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ, ಜನ ಕಾಯ್ತಾ ಇದ್ದಾರೆ. ನೀವು ಗೌರ್ಮೆಂಟ್ ಎಂಪ್ಲಾಯಿನಾ? ಹೌದೌದು, ಇಲ್ಲಿ ಎಂಪ್ಲಾಯಿ ಇಲ್ಲ, ಕಾಂಟ್ರಾಕ್ಟ್ ಎಂಪ್ಲಾಯಿ. ಕೊಡಿ 10 ಗಂಟೆ ಬರ್ಬೇಕಲ್ಲ ನೀವು? 10 ಗಂಟೆ ತನಕ ಬರ್ಬೇಕು. ಈಗ ಇವ್ರ ಕಷ್ಟ ಗೊತ್ತು, ಆದ್ರೆ ಇವ್ರು ಬಂದು ಯಾರನ್ನ ಭೇಟಿ ಮಾಡೋದು, ಯಾರನ್ನ ಭೇಟಿ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದ್ ವೇಳೆ ನಮ್ಮ ಹತ್ರ ಬಂದ್ರ ಅವ್ರಿಗೆ ಸಹಾಯ ಮಾಡೋಣ. ಎಂಪ್ಲಾಯಿ ಇರೋದೇ ಸಹಾಯ ಮಾಡೋದಕ್ಕೆ. ಹೌದೌದು, ಸರಿ. ಬರ್ಲಿ, ಅದೇನಂತ ಕೇಳೋಣ. ಕರೆಕ್ಟ್ ಆಗಿ ಸಮಯಕ್ಕೆ ತಕ್ಕಾಗ ಅಧಿಕಾರಿ ಬಂತು ಅಂದ್ರೆ ಇವ್ರನ್ನು ಪ್ರಶ್ನೆ ಮಾಡಿ, ಸ್ವಾಮಿ ನನ್ಗಿಂತ ಕೆಲಸ ಆಗ್ಬೇಕು, ನಾನು ಯಾರನ್ನ ಭೇಟಿ ಕೇಳಿ. ಅವರು ಸರ್ಕಾರಿ ಪೊಲೀಸು 10 ಗಂಟೆಗೆ ಬಂದ್ರು, ಇನ್ನೂ ಕಾಯ್ತಾ ಇದಾರೆ. ಏನ್ ಹೇಳ್ತೀರಾ ಅವ್ರಿಗೆ? ಏನ್ ಸಮಯದು? ಟ್ಯಾಕ್ಸ್ ಕಟ್ಟಬೇಕಿತ್ತು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು. ಸ್ವಲ್ಪ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು. ಹಳೆ ನಂಬರು, ಹಳೆ ನಂಬರ್ದು OTP ಕೊಟ್ಟರೆ ಸಿಗುತ್ತಾ? ಅದು ಅವ್ರು ಕಿರೋಗಿದ್ದಾರೆ, ಮೊಬೈಲ್ ನಂಬರ್ ಹೊರಟೋಗಿದೆ, ಅದಕ್ಕೆ ನಂಬರ್ ಚೇಂಜ್ ಮಾಡಿ. ಹಾಗಾದ್ರೆ ಒಂದು ಐಡಿಯಾ ಮಾಡಿ, ಟ್ಯಾಕ್ಸ್ ಕಟ್ಬೇಕಲ್ವಾ? ಟ್ಯಾಕ್ಸ್ ಕಟ್ಕೊಡ್ತೀನಿ, ಇಲ್ಲಿ ಗಂಟೆ ಕಟ್ಟಿಸ್ಕೊಡ್ತೀನಿ.
ಮೊಬೈಲ್ ರೇಟ್ ಇದೆ ಈ ವರ್ಷದಷ್ಟೇ ಅದೇ ಆಯ್ತು, ಈ ವರ್ಷದ್ದು ಕಟ್ಟಿಸ್ಕೊಡ್ತೀನಿ. ಈಗ ಆನ್ಲೈನಲ್ಲಿ ಕಟ್ಬಿಡಿ, ಇಮಿಡಿಯೇಟ್ ರಸೀಟ್ ಬರುತ್ತೆ, ತಗೊಳ್ಳಿ ರಸೀಟ್. ಅದಕ್ಕೆ ಬಂದು ಒಂದೇ. ಎರಡನೇದು ಬಂದು ಒಂದು ರಿಫ್ರಿಜರೇಷನ್ ಲೆಟರ್ ಕೊಡಬೇಕು. ಏನಂತ ಈ ಥರ ಮೊಬೈಲ್ ನಂಬರು ಮಿಸ್ ಆಗ್ಬಿಟ್ಟಿದೆ, ಇರೋ ಮೊಬೈಲ್ ನಂಬರ್ ತೆಗೆದು ಹೊಸ ಮೊಬೈಲ್ ನಂಬರ್ ಹಾಕ್ಕೊಡಿ ಅಂತೇಳಿ ನಮ್ಮ EROಗೆ ಒಂದು ಲೆಟರ್ ಬರ್ಕೊಡ್ತೀವಿ. ಮುಗೀತಲ್ವಾ? ಅದಲ್ಲ ಅದಕ್ಕೆ ಮುಗಿಯುತ್ತೆ. ಈಗ 10 ಗಂಟೆಗೆ ಬಂದ್ರೆ 10 ಗಂಟೆಗೆ ಬಂದ್ರೆ ಅವ್ರ ಕೆಲಸ ಏನಿದೆಯೋ ಅವ್ರು ಮುಗಿಸ್ಕೊಂಡು ಅವ್ರು ಹೋಗ್ತಾರೆ. ನೀವು ಸಮೀಕ್ಷಕ ಸರಿಯಾಗಿ ಸರ್ಕಾರಿ ಅಧಿಕಾರಿಗಳು ಬರ್ದಿದ್ದಾಗ ಪಾಪ ಸಾರ್ವಜನಿಕರು ಬೆಳಗ್ಗೆ ಬಂದವರು ಕಾಯ್ಕೊಂಡು ಕೂತಿರ್ಬೇಕು. ಇದನ್ನ ಬದಲಾವಣೆ ತರ್ಸಕ್ಕೆ ನಾವು ಈ ಅಭಿಯಾನ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಿಮ್ಮ ಸಹಪಾಠಿಗಳಿಗೆ 10 ಗಂಟೆಗೆ ತಾವಿರೋದೇ ಅದಕ್ಕೋಸ್ಕರ, ಹೌದು. ನಾವಿರೋದೇ ಹೌದು ಮಾಡೋ ಕೆಲಸ ಇನ್ಫಾರ್ಮೇಶನ್ ಕೊಟ್ಟರು, ಆ ಇನ್ಫಾರ್ಮೇಶನ್ ಕೊಡೋರಿದ್ರೆ ಪಾಪ ಅವರೇ ಕಾಯ್ತಾರೆ. ಅವ್ರು ಕಾಯೋಲ್ಲ. ಈಗ ನಿಮಗೆ ಹೌದು, ಸಾಕಲ್ವಾ? ನೀವು ಮಾತಾಡ್ತಾ ಇದ್ದೀರಾ? ಅಲ್ಲೋಗಿ ನಾನು ಹೇಳಿದೆ, ಆರೇ ಹೇಳಿದ್ರು ಒಂದು ರೆಸಿಪ್ಟ್ ಹಾಕ್ಬಿಡಿ. ಕೆಳಗಡೆ ನೋಡಿ, ಇಲ್ಲಿ ಒಬ್ರು ಯಾರು ಸ್ವಾಗತಕ್ಕೆ ಬರೋರು, ಅವ್ರು ಇನ್ಫಾರ್ಮೇಶನ್ ಕೊಡೋರು, ವಿಚಾರಣೆ ಎಲ್ಲಿ ಮಾಡ್ಬೇಕು ಅಂತ ಇದ್ರೆ ಎಲ್ಲ ಆಗುತ್ತೆ. ಇದ್ಯಾವ್ದು ಇಲ್ಲ. ಅಲ್ಲಿ ಖಾಸಗಿ ಕಚೇರಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ, ರಿಸೆಪ್ಷನಿಸ್ಟ್ ಅಂತ ಬಂದಿರ್ತಾರೆ ಅಲ್ವಾ ಸರ್, ಅಲ್ಲಿ ಎಲ್ಲ ಏನ್ ಬೇಕಾದ್ರೂ ಕೊಡ್ತಾರೆ. ಇಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ. ಯಾಕೆ? ಮುಂದೆ ಚೆಕ್ ಮಾಡ್ತಾರೆ. ದಯವಿಟ್ಟು ಮಾಡಿ. ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಸೂಕ್ತ ಸಮಯದಲ್ಲಿ ಬಂದು ನೀವು ಓಟಿ ಮಾಡಬೇಡಿ. ಸೂಕ್ತ ಸಮಯ ಏನಿದೆ, ನಿಮ್ಮ ಅವಧಿ ಏನಿದೆ ಅದನ್ನು ಮುಗಿಸ್ಕೊಂಡೋಗಿ ಸೂಕ್ತ ಸಮಯಕ್ಕೆ ಬಂದು ಸಾರ್ವಜನಿಕರ ಕುಂದುಕೊರತೆಗಳನ್ನ, ಸಾರ್ವಜನಿಕ ಹವಾಲುಗಳನ್ನ ಸ್ವೀಕರಿಸಿ ಅವ್ರಿಗೆ ಕೆಲಸ ಮಾಡ್ಕೊಡೋದನ್ನ ಪ್ರಾಮಾಣಿಕವಾಗಿ ಮಾಡಿರಿ. ಕಚೇರಿ ವೇಳೆ ಬೆಳಗ್ಗೆ 10 ಗಂಟೆಯಿಂದ 5:30 ಅಂತಿದೆ. 10 ಗಂಟೆಗೆ ಒಬ್ರು ಬರಲ್ಲ. ತೊಂದರೆ ಇಲ್ಲ, ಒಬ್ರು ಇರ್ಲಿಲ್ಲ, ಒಬ್ರೇ ಪ್ರಭಾತದಿಂದ ಒಬ್ರು ಇದ್ರು ಅಷ್ಟೇ. ಅವ್ರು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಇಲ್ಲಿ 106 ಜನ ಬರ್ತಾ ಇದ್ದಾರೆ, 106 ಜನ ನೋಡಿ, ಅಲ್ಲಿ ತೋರ್ಸಿಮ್ಮ, ಅಲ್ಲೂ ವೇಟ್ ಮಾಡ್ತಿದ್ದಾರೆ, ಅಲ್ಲೂ ವೇಟ್ ಮಾಡ್ತಿದ್ದಾರೆ. ಬರ್ತಾವ್ರೆ ಕೆಲಸಗಳಿಗೆ. ಸರ್, ನೀವು ಸರ್ಕಾರಿ ಅಧಿಕಾರಿನ ಇಲ್ಲ ಕೆಲಸ ಮಾಡಿಸ್ಕೊಂಡು ಬಂದಿರಾ? ಅದೆಲ್ಲ ಮಾಡ್ಕೊಡ್ಬೇಕು, ಕಾಯ್ತಾ ಇರ್ತಾರೆ. ಸರಿನಾ? ಅಲ್ಲಪ್ಪ, ನೀವು ಕನ್ನಡ ಬಂದಿದ್ರೆ ತೊಂದರೆ ಇಲ್ಲ, ಎಲ್ಲಾ ವಿಷಯ ತಿಳಿಸ್ಬೇಕು ನೀವು. ಇಬ್ರು ಇಟ್ಕೊಂಡು ನೀವು ಲೈವ್ ತಗೊಳ್ಳಿ, ನಾನು ಲೈವ್ ತಗೊಳ್ಳಿ, ತಗೊಂಡು ಅವ್ರು ಯಾರು ಬರ್ತಾರೋ ಕೇಳ್ಕೊಂಡು ಸರ್ಕಾರಿ ಅಧಿಕಾರಿ ಅವ್ರಿಗೆ ಹೂವು ಕೊಡಿ, ಹೂವು ಕೊಡ್ರಪ್ಪ, ನಮ್ಮ ಕೈ ಇಟ್ಕೊಳ್ಳಿ, ಎಲ್ಲರಿಗೂ ಇಟ್ಕೊಳ್ಳಿ. ಮೇಡಮ್, ನೀವು ಸರ್ಕಾರಿ ಅಧಿಕಾರಿ ಸ್ಟಾಫಾ? ಇಲ್ಲ, ಮಾತಾಡ್ಕೊಂಡಿದ್ದೀರಾ? ಸರಿ ಸರಿ, ಆಯ್ತು, ಇಟ್ಕೊಳ್ಳಿ. ಅಣ್ಣ, ನೀವು ಇಟ್ಕೊಳ್ಳಿ, ಕೊಡಿ, ಇಟ್ಕೊಳ್ಳಿ. ಇದು ಏನ್ ಮಾಡ್ಲಿ, ಇದು ಫಿನಿಶ್ ನೋಡಿ. ಯಾರೋ ಸುಮಿತ್ ಫೋನ್ ಮಾಡ್ತಾನೆ ಇದ್ರು. ಹೌದಾ ಮಗ? ಇರ್ಲಿ, ನೋಡೋಣ. ಸರಿ, ಒಳಗಡೆ ಹೋಗೋಣ. ಒಳಗಡೆ ಹೊರಡ್ರಿ. ನೀವು ಇಟ್ಕೊಳ್ಳಿ, ಕೊಡಿ ಮ್ಯಾಮ್, ನೀವು ಇಟ್ಕೊಳ್ಳಿ. ಸೆಟ್ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ, ಬನ್ನಿ. ಎಲ್ಲ ಯಾವ ಎಲ್ಲಿ ಪ್ರಾಕ್ಟೀಸ್? ಹೌದಾ? ನೀವೇ ಗ್ರೂಪಲ್ಲೇ ಸರ್, ಅಲ್ಲಿ ನೋಡಿಲ್ಲ ನಾವು. ಇಲ್ಲಿ ತೋರಿಸಿ. ಇಲ್ಲೊಂದು ಖಾಲಿ ಚೇರ್ ಇದೆ, ಅಲ್ಲೊಂದು ಖಾಲಿ ಚೇರ್ ಇದೆ, ತೋರ್ಸಪ್ಪ. ಎಲ್ಲ ಖಾಲಿ ಚೇರ್ ತೋರ್ಸ. 11 ಗಂಟೆ ಆದ್ರೂ ಇಲ್ಲಿ ಒಬ್ರು ಇಲ್ಲ. ಇದು ತೋರಿಸಿ. ಖಾಲಿ ಚೇರ್ಗಳಿದೆ ಇಲ್ಲಿ. ಸರ್, ನೀವು ಮೇಡಮ್ ನಮಸ್ತೆ. ನೀವು ಬಹಳ ಬೇಗ ಬಂದಿದ್ದೀರಾ, ತಗೊಳ್ಳಿ. 10 ಗಂಟೆಗೆ ಬರ್ಬೇಕು ನೀವು. ಎಲ್ಲಿ 11 ಗಂಟೆ ಆಯ್ತು, ನೀವಾಗ ಬರ್ತಾ ಇದ್ದೀರಾ? ಇಲ್ಲ, ನಾವು ನೋಡಿದೀವಿ ಯಾರು ಬಂದಿದ್ರು, ಯಾರು ಇಲ್ಲ ಅಂತ. ದಯವಿಟ್ಟು ID ಕಾರ್ಡ್ ಎಲ್ಲ ನಿಮ್ಗೆ ಏನು ನಿಮ್ದು ಏನು ಕೆಲಸ? ID ಕಾರ್ಡ್ ಎಲ್ಲ ನೀವು ಸ್ಟಾಫ್ ಅಲ್ವಾ? ಇಲ್ಲಿ ಕೆಲಸ ಮಾಡಿಸ್ಕೊಂಡು ಬಂದಿರಾ? ಸ್ಟಾಫ್, ನೀವು ಸ್ಟಾಫ್. ಎಲ್ಲಿ ID ಕಾರ್ಡ್ ಎಲ್ಲ? ನೀವು ಬರ್ತಾ ಇದ್ರು. ಎಲ್ಲಿ ID ಕಾರ್ಡ್ ಎಲ್ಲ? ID ಕಾರ್ಡ್ ಎಲ್ಲ ನಾವು ಹಾಕೊಂಡ್ ಬರ್ಬೋದಾ? ಹಿಂಗೆ ನಾವು ಹಿಂಗೆ ಸಿಲ್ ಡ್ರೆಸ್ ಹಾಕಿ ಮಾಡ್ಬಿಟ್ಟು ಮೇಡಮ್ ಚೇರಲ್ಲಿ ID ಕಾರ್ಡ್ ಹಾಕೊಳ್ಳಿ. ದಯವಿಟ್ಟು ಬೇಗ ಬನ್ನಿ, 10 ಗಂಟೆಗೆ ಬನ್ನಿ. 10 ಗಂಟೆಗೆ ಬನ್ನಿ. ಇಲ್ಲಿ ಬೋರ್ಡು ಇಲ್ಲ ಮೇಡಮ್. ಇದು ಆಫೀಸು ಯಾರು AEE ಇಲ್ಲಿ?
ಶ್ರೀನಿಧಿ ಯಾವ್ದಕ್ಕೆ, ಯಾವ ಡಿಪಾರ್ಟ್ಮೆಂಟ್ಗೆ? SWM HNS ಓ ಶ್ರೀನಿಧಿ ಅವರು. ಎಲ್ಲಿ ಬೋರ್ಡೇ ಇಲ್ಲ, ಇಲ್ಲೂ ಬೋರ್ಡ್ ಇಲ್ಲ, ಏನಿಲ್ಲ, ಯಾರು ಮಾಡ್ತಾರೆ? ಶ್ರೀನಿಧಿ ಅವರೆಲ್ಲ ಬಂದಿಲ್ಲ, ಬಂದಿನೋ ಇನ್ನು ಇಲ್ಲಿ ಆಫೀಸ್ಗೆ ಬಂದಿಲ್ಲ, ಫೀಲ್ಡ್ ಇರ್ತಾರೆ. ಸೊ ಎಲ್ಲರೂ ಯಾರು ಲೇಟಾಗಿ ಬರ್ತಾರೆ ಅವರೆಲ್ಲ ಫೀಲ್ಡ್ ಇರ್ತಾರೆ ಅಂತ. ನಮ್ದು ಕೆಲಸನೇ ಫೀಲ್ಡ್ ವರ್ಕ್ ಸರ್. ಫೀಲ್ಡ್ ವರ್ಕ್. ನಿಮ್ಮ ಹೆಸರೇನು? ಅನಿತಾ ಅಂತ. ಅನಿತಾ ಅವರು ಜೂನಿಯರ್ ಇನ್ಸ್ಪೆಕ್ಟರ್. ಹೌದು ಸರ್. ಯಾವ ವಾರ್ಡು? 55 ದೇವಸಂದ್ರ. ಇಲ್ಲಿ ಮಸೀದಿ ರೋಡ್ಗೆಲ್ಲ ಈ ಕಡೆ ಬಂದು ನಿಮ್ದಲ್ವಾ, ಆ ಕಡೆ ಬಂದು ಮಸೀದಿ ರೋಡು ಗಬ್ ನಾರ್ತಾ ಇದೆ. ಆ ಕಡೆ ಪಾಯಿಂಟ್ ಇದೆ, ಅದು ನಂಬರ್ ಅಲ್ಲ ಸರ್. ಅಲ್ಲ ರಸ್ತೆ ಎಲ್ಲ ಬಿಡಿಸ್ಬೇಕಲ್ವಾ? ನಾವು ಗುಡಿಸಲ್ವಾ? ಇಲ್ಲ, ನೆನ್ನೆ ಅಲ್ಲಿದ್ದೆ ನಾನು ಇದ್ದೆ, ಅವರು ಇದ್ರು. ನಮ್ದು ಗವರ್ಮೆಂಟ್ ಸ್ಕೂಲ್ ರೈಟ್ ಸೈಡ್ ಗೆ ನಮಗೆ ಬರೋದು. ಆ ಕಡೆ ಸ್ವೀಪಿಂಗ್ ಎಲ್ಲ ಬಿಡ್ತಾ ಇದ್ದೀವಲ್ಲ ಟೀಚರ್ ಸರ್. ಸರಿಯಾಗಿ ಮಾಡಿಲ್ಲ, ದಯವಿಟ್ಟು ಮಾಡಿಸಿ ಆಯ್ತಾ? ಅನಿತಾ ನಾನು ಬೈರ್ತಿ ಆರೋಗ್ಯ ಸಮಿತಿಯಿಂದ ಫೋನ್ ಮಾಡ್ತೀನಿ ನಿಮ್ಗೆ ಅವಾಗ. ಇನ್ಮೇಲೆ ಇವರು ಮಾಡ್ತಾರೆ ಪ್ರಧಾನ ಕಾರ್ಯದರ್ಶಿ, ದಯವಿಟ್ಟು ಮಾಡಿ. ನೀವು ಫೀಲ್ಡ್ ವರ್ಕ್ ಯಾರು ಲೇಟ್ ಮಾಡ್ತಾರೆ ಅವ್ರಿಗೆಲ್ಲ ಫೀಲ್ಡ್ ವರ್ಕ್. ಐಡಿ ಕಾರ್ಡ್ ಅಲ್ಲ ಸರ್, ಐಡಿ ಕಾರ್ಡ್ ತಗೊಳ್ಳಿ. ನೀವು ಐಡಿ ಕಾರ್ಡ್ ಹಾಕೊಳ್ಳಿಲ್ಲ, ದಯವಿಟ್ಟು ಐಡಿ ಕಾರ್ಡ್ ಹಾಕೊಳ್ಳಿ. ಬೇಗ ಬನ್ನಿ, 10 ಗಂಟೆಗೆ ಬನ್ನಿ ಸರ್. ಸರ್ ಯಾವ ಬೆಳಗ್ಗೆ ಎದ್ದ ತಕ್ಷಣ ಫೀಲ್ಡ್ ವರ್ಕ್ ಹೋಗಲ್ಲ ಯಾರು. ನೀವು ಇಲ್ಲಿ ಕೆಲಸ ಕೆಲವರು ಇರ್ತಾರೆ. ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಇದು? ಬೋರ್ಡ್ ಹಾಕಿ. ಎಲ್ಲಿ ಹಾಕಿದ್ದೀರಾ? ಇಲ್ಲಿ ಹಾಕಿದ್ದೀರಾ ಬೋರ್ಡ್? ಇದೆಯಾ? ಇಲ್ಲಿದೆ. ತಮಗೂ ಬದುಕು ಹಕ್ಕಿದೆ. ಇಲ್ಲಿದೆ ಮಹಾನಗರ ಪಾಲಿಕೆ ಅಂತಿದೆ. ಅನಿಮಲ್ ಹಸ್ಬೆಂಡ್ರಿ ಅಂತ ಎಲ್ಲಿದೆ? ಅನಿಮಲ್ ಹಸ್ಬೆಂಡ್ರಿ ಅಂತ ಇದೆಯಾ? ಪ್ರಾಣಿಗಳ ಇಲಾಖೆ ಅಂತ ಬೋರ್ಡ್ ಅಲ್ಲ ಅದು. ತಮಗೂ ಬದುಕು ಹಕ್ಕಿದೆ ಅಂತ ಹಾಕಿದ್ದೀರಾ ಅಷ್ಟೇ ಸರ್. ನಿಮ್ಮ ಹೆಸರು? ಅಶ್ವಥ್ ನಾರಾಯಣ. ಏನ್ ನಿಮ್ ಪೋಸ್ಟ್? ವೆಟರ್ನರಿ ಇನ್ಸ್ಪೆಕ್ಟರ್. ಕ್ಯಾಲ್ಪುರಂಕ ಮಾತಾಡ್ಕೊಳ್ಳಿ. ಎಲ್ಲಿ ಐಡಿ ಕಾರ್ಡ್ ಎಲ್ಲ ಹಾಕೊಳ್ಳಿ. ಯಾಕೆ ಇಷ್ಟ ಅಲ್ವಾ ಕೆಲಸ ಮಾಡೋದಕ್ಕೆ? ಅಲ್ಲ, ಫೀಲ್ಡ್ ವರ್ಕ್ ಇರುತ್ತೆ ನಮ್ದು. ಐಡಿ ಕಾರ್ಡ್ ಹಾಕೊಳ್ಳಿ. ನಮಗೆ ಟ್ರೈನಿಂಗ್ ಸಿಗಿಲ್ಲ ನಮಗೆ. ಇವತ್ತು ಒಂದು ಕಂಪ್ಲೇಂಟ್ ಇಟ್ಟು ಕಂಪ್ಲೇಂಟ್ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ಆಫೀಸ್ ಬರ್ತೀವಿ. ಸರಿ. ಇದು ಬಂಧುಗಳೇ, ಪ್ರತಿಯೊಬ್ರು ಯಾರು ಲೇಟ್ ಆಗಿ ಬರ್ತಾರೋ ಅವರೆಲ್ಲರಿಗೂ ಫೀಲ್ಡ್ ವರ್ಕ್ ಇದೆ. ಸೊ ಹೀಗೆ ಈಗ ಹೋಗ್ತಿದ್ದೀರಾ? ಸರಿ, ಹೋಗೋಣ. ಮೇಲೆ ಇದೆ ಆಫೀಸು, ಮೇಲೆ ಇದೆ ಆಫೀಸು. ಏನ್ ಬಿಡಿರಿ, ಇಲ್ಲೇ ಲೆಫ್ಟಲ್ಲಿ ಇಲ್ಲಿ ಹೊಸದಾಗಿ ಇದು ಮಾಡಿದ್ದಾರೆ. ತೋರಿಸಿ. ಹೂವು ಕೊಡ್ರಮ್ಮ, ಚೆನ್ನಾಗಿರೋದು ಹೂವು ಕೊಡು. ಎಲ್ಲರೂ ಕೊಡೋಣ. ಈಗೇನು ಅಲ್ಲಿ ಕಾಯೋದೇನು ಬೇಡ. ಹೂವು ಕೊಡೋಣ. ನಿಧಾನ ಬಿಡಿಯಪ್ಪ. ಹೂವು ಕೊಡೋಣ. ಲೇಟಾಗಿ ಬಂದಿರೋರಿಗೆ ಈಗ ನಮ್ಮ ಕಚೇರಿಗೆ ಹೋದಾಗ ಈ ಕಚೇರಿಗೆ ಬಂದಿರ್ತಾರೆ. ನಾವು ಬಂದಾಗ ಯಾರು 10 ಗಂಟೆಗೆ ಯಾರು ಬಂದಿರ್ಲಿಲ್ಲ. ನಾವು 9:45ಗೆ ಬಂದ್ವಿ. ನಮಸ್ತೆ, ನೀವು ಗೌರ್ಮೆಂಟ್ ಅಧಿಕಾರಿನಾ? ಇಲ್ಲ, ಇಲ್ಲೇ ಇವ್ರು ಅವಾಗಲೇ ಬಂದ್ವಿ. ಈಗ ಬಂದ್ರಾ? ತಗೊಳ್ಳಿ, ಬೇಗ ಬಂದಿದ್ದಕ್ಕೆ. 10 ಗಂಟೆಗೆ ಬಂದ್ರಲ್ಲ, ಅದಕ್ಕೆ ಅಧಿಕಾರಿಗಳು 10 ಗಂಟೆಗೆ ಐಡೆಂಟಿ ಕಾರ್ಡ್ ಹಾಕೊಳ್ಳಿ. 10 ಗಂಟೆಗೆ ಬಂದ್ರೆ ಐಡಿ ಕಾರ್ಡ್ ಹಾಕೊಳ್ಳಿ. 10 ಗಂಟೆಗೆ ಬಂದ್ರಲ್ವಾ ಮೇಡಮ್? ಸರ್ ಇವಾಗ ಬಂದಿದ್ದು ಮೇಡಮ್. ಹೌದಾ? ಹ್ಞೂ ಅಂತಾರೆ ಇವರು. ಜಸ್ಟ್ ಇವಾಗ ಬಂದಿದ್ದು ಮೇಡಮ್. ಯಾಕಮ್ಮ ಸ್ಟೇಟ್ ಯಾಕೆ ತಪ್ಪು ಅಲ್ಲಮ್ಮ? ಅಲ್ಲ ಇಲ್ಲ, ಮಂಡೆ ಆಗಿದೆ. ಹೌದಾ? ನಾವು ಹೇಳ್ತಿರೋದು ಇವ್ರು ನಾರಾಯಣ ಸ್ವಾಮಿ ಸುಳ್ಳು ಹೇಳ್ತಾ ಇದಾರೆ. ಹೌದ್ರಾ? ನಮ್ಮ ಪಾರ್ಟಿ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಕಣ್ಣು ಮುಂದೆ ಐಡಿ ಕಾರ್ಡ್ ಹಾಕೊಳ್ಳಿ. ಐಡಿ ಕಾರ್ಡ್ ಕೂಡ ಹಾಕೊಳ್ಳಿ. ಐಡಿ ಕಾರ್ಡ್ ನಿಮ್ದೆಲ್ಲ ಐಡಿ ಕಾರ್ಡು ದಯವಿಟ್ಟು ಹಾಕೊಳ್ಳಿ. ಗೊತ್ತಾಗಬೇಕಲ್ಲ, ಐಡಿ ಕಾರ್ಡ್ ಹಾಕೊಳ್ಳಿ. ಯಾರು ಗೊತ್ತಾಗಬೇಕಲ್ಲ ನಮ್ಗೆ. ಒಬ್ರು 10 ಗಂಟೆಗೆ ಬನ್ನಿ. ನಿಮ್ಮ ಹೆಸರೇನು? ಇಂದಿರಾ. ಏನ್ ಕೆಲಸ ಮಾಡ್ತೀರಿ ಇಲ್ಲಿ? ಏನ್ ಕೆಲಸ ಮಾಡ್ತೀರಿ ಹೇಳಿ? ಟಪಲ್ ಕೆಲಸ. ನಾನು ಬೈರತಿ ಆರೋಗ್ಯ ಸ್ವಾಮಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸ್ಟೇಟ್ ಸೆಕ್ರೆಟರಿ. ಇವರೆಲ್ಲ ಸಾರ್ವಜನಿಕರು ಆದ್ರೂ ನಿಮ್ಗೆ ಕೇಳ್ಬೋದು. ನಾವು ಎಂತ ಪದವಿಯಲ್ಲಿದ್ರು ಕೂಡ ಸಾರ್ವಜನಿಕರು ಕೇಳ್ಬೋದು. ಐಡಿ ಕಾರ್ಡ್ ಹಾಕೊಳ್ರಿ. ಯಾಕೆ ಸರ್ಕಾರಿ ಅಧಿಕಾರಿಗಳು ನೀವು? ಹಾಕಮ್ಮ. ಯಾರಾಗ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋರ್ನ ಕೇಳ್ಬೋದು. ಆ ಅಧಿಕಾರ ಸಾರ್ವಜನಿಕರಿಗಿದೆ. ನೀವಿಲ್ಲ ಯಾರ ಬಂದು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಐಡೆಂಟಿ ಕಾರ್ಡ್ ಇಲ್ದಿರಾ? ಹಾಕೊಳ್ಳಿ. ನೀವಿಲ್ದಾಗ ಯಾರೋ ಬಂದು ಕೆಲಸ ಮಾಡ್ಕೊಂಡು ಹೋಗೋದಲ್ಲ. ಏನೋ ಫೈಲ್ ಇಸ್ಕೊಂಡು ಹೋಗ್ಬೋದು. ಇದಕ್ಕೆ ಬಿಲ್ ಕಟ್ಟೋರು ಯಾರು?
ಅಭ್ಯರ್ಥಿಗಳು ಆಫೀಸು ಆರ್ ಒ ಆಫೀಸ್ ತೋರಿಸಿದೆ ಮೇಡಮ್ ನಮಸ್ತೆ ನಾವು ಎಲ್ಲರೂ ಒಂದೇ ಟೈಮ್ಗೆ ಕೊಡಿ ಮೇಡಮ್. ಒಳ್ಳೇದು. ಕೊಡಿ ನಾವು ಬಂದು ತುಂಬಾ ಹೋಗ್ತಾ ಇದ್ದೀವಿ. ಇರ್ಲಿ ಮೇಡಮ್ ಇಲ್ಲಿ ತೊಂದರೆ ಇಲ್ಲ. ತಗೊಳ್ಳಿ, ನೀವು ಲೇಟಾಗಿ ಬಂದಿರಲ್ಲ ಮಕ್ಕಳಿ. ಮೇಡಮ್ ನೀವು ಲೇಟಾಗಿ ಬಂದ್ರಿ. ನಾನು 10 ಗಂಟೆಗೆ 9:45 ಇರ್ತೀನಿ. ಅವ್ರು ನೋಡ್ತಾ ಇರೋದು ದಿನ. ಯಾರು? ಇಲ್ಲ. ತಗೊಳ್ಳಿ, 10 ಗಂಟೆಗೆ ಬಂದ್ರ ಒಳ್ಳೇದಾಗ್ಲಿ ನಿಮ್ಗೆ. 10 ಗಂಟೆಗೆ ಬನ್ನಿ, ಕೆಲಸ ಮಾಡಿ. ನಾನು every time ಹಾ? 9:10 o'clock ಇಲ್ಲಿ ಇರ್ತೀನಿ. ಹ್ಮ್. 5 ನಿಮಿಷದಿಂದ ಬರ್ತೀನಿ ನಾನು. ಸರಿ ಇವರು ಯಾರು ಎಲ್ಲಿದೆ? ಯಾರು ಅಲ್ಲಿ. ಅಲ್ಲಿದ್ದಾರೆ? ಇದಾರೆ ಈಗ? ಇನ್ನ ಬರ್ತಿಲ್ಲ. ಇನ್ನು ಬಂದಿಲ್ಲ. ಅಧ್ಯಕ್ಷ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಾವು 9 ಗಂಟೆಗೆ ಬಂದು ಗೇಟಲ್ಲಿ ಕಾಯ್ಬೇಕಾದ್ರೆ ಇಲ್ಲ 10 ಗಂಟೆ ನೆಕ್ಸ್ಟ್ ಬಂದ ಅಧ್ಯಕ್ಷ ನಾವು ಅಲ್ಲಿ ಗೇಟಲ್ಲಿ ಕಾಯ್ಕೊಳ್ಳೋಣ. ಗೇಟಲ್ಲಿ ಯಾರು ಬರ್ತಾರೆ ಗೊತ್ತಾಗುತ್ತೆ ಅವಾಗ. ಮೀಟಿಂಗ್ ಏನಾದ್ರು ಮಾಡಿ ಕಂದಾಯ ಅಧಿಕಾರಿ ಯಾರು ಏನು ಬಂದಿಲ್ಲ, ಇನ್ನೂ ಬಂದಿಲ್ಲ. 11 ಗಂಟೆ ಆಯ್ತು. ಸಂದರ್ಶನ ವೇಳೆ ಮೀಟಿಂಗ್ 3 ಇರುತ್ತೆ. ಗಂಟೆ. ಬುಧವಾರ ಮೀಟಿಂಗ್ ಇರುತ್ತೆ. ಮೀಟಿಂಗ್ ಇರುತ್ತಾ? ನಿಮ್ಗೆ ಹೆಂಗ್ ಗೊತ್ತು? BBMP ಮೀಟಿಂಗ್ ನಿಮ್ಗೆ ಹೆಂಗ್ ಗೊತ್ತು? ಯಾರು ಲೇಟಾಗಿ ಬರ್ತಾರೋ ಅವ್ರ ಫೀಲ್ಡ್ ಆಫೀಸು ಅಥವಾ ಮೀಟಿಂಗು ಅಲ್ವಾ? ಅದೊಂದು ನೆಪ ಹೇಳ್ತೀರಾ? ಯಾರು ಬಂದಿದೆ 10 ಗಂಟೆ ಮೇಲೆ ಯಾರು ಲೇಟಾಗಿ ಬರ್ತಾರೋ ಫೀಲ್ಡ್ ಅಲ್ಲಿ ಇದ್ದೆ ಸರ್ ಅಥವಾ ಮೀಟಿಂಗ್ ಇತ್ತು ಸರ್, ಏನೋ ಒಂದು ಹೇಳ್ಬೇಕು. ರೆಡಿಮೇಡ್ ಆನ್ಸರ್. ಏನೋ ಒಂದು ಹೇಳ್ಬೇಕು. ಫೀಲ್ಡ್ ಅಲ್ಲಿ ಇದ್ದೆ, ಮೀಟಿಂಗ್ ಇತ್ತು. ಇದು ಇಲ್ಲಿರುವಂತಹ ಕೇರ್ಪುರ ವಿಭಾಗದ ಮತ್ತು ಇಲ್ಲಿ ನೋಡಿ ಇಲ್ಲಿ ಕೂಡ ಕಾರ್ಯಕರ್ತ ಅಭಿಯಂತರ ಇಲ್ಲೂ ಕೂಡ CCTVಗಳಿಲ್ಲ, ಮೀಟಿಂಗ್ ಹೇಳೋರಿಲ್ಲ, ಮಾಡೋರಿಲ್ಲ. ಸೊ ನಡವಳಿತಾ ಇದೆ. ಸೊ ಇಲ್ಲಿನ ಕೇರಳ ಭಾಗದ ಕಚೇರಿಗಳಲ್ಲಿ ಇಂಥ ವ್ಯವಸ್ಥೆ ಇದೆ. ಮೇಲೆ ನೋಡೋಣ, ಬನ್ನಿ ಮೇಲೆ ಕೇಳೋಣ. ಮೇಲೆ ಇದೆಯಾ ಮೇಡಮ್? ಮೇಲೆ ಕಚೇರಿ ಇದೆ, ಇಂಜಿನಿಯರ್ ಇದ್ದಾರಾ? ಸರಿ ನೋಡಿ, ಮೇಲೆ ಇದೆ, ಮೇಲೆ ಹೋಗೋಣ. ಸರಿ ಕೇಳೋಣ. ಈಗ ಅವರು ಇದನ್ನು ಹೋಗಿ ನನ್ರಿ ಇಲ್ಲಿ ಮೇಲೆ ಆಗ್ಲೇ ರಮೇಶ್ ಅವರು ಬಂದಿದ್ರು. ಸೊ ಅವ್ರು ಹೇಳ್ತಾ ಇದ್ರು ನಾನು ಫೀಲ್ಡ್ಗೆ ಹೋಗಿ ಬರ್ತಾ ಇದ್ದೀನಿ, ಸೊ ಅದಕ್ಕೆ ಎಷ್ಟೊತ್ತು ಬಂದೆ ಅಂತ ಕೇಳೋಣ. ನಡೀರಿ. ಈಗ ಎಲ್ಲ ಅವರ ಆಫೀಸಲ್ಲಿ ಎಷ್ಟು ಜನ ಕಚೇರಿಯಲ್ಲಿ ಇದ್ದಾರೆ ಇಲ್ಲಿ ತೋರಿಸಿ. ಇಲ್ಲಿ ಯಾರಿದ್ದಾರ? ಇಲ್ಲಿ ಯಾರು ಇಲ್ಲ. ಇದು ಸಿಸ್ಟಮ್ ಸಿಸ್ಟಮು. ಇಲ್ಲಿ ಯಾರು ಇಲ್ವಾ? 11:10 ಆಯ್ತು, ಇನ್ನ ಯಾರು ಬಂದಿಲ್ಲ. ಮೇಡಮ್ ನಮಸ್ತೆ. ಎಷ್ಟು ಗಂಟೆಗೆ ಬಂದ್ರಿ? ಆಗ್ಲೇ ಬಂದ್ರಿ? 11 ಗಂಟೆಗೆ ಬಂದಿದ್ದೀರಾ? ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್? 10:15 ಎಲ್ಲಿ ನೀವು ಕಾಣಲಿಲ್ಲ? ನಾವು ಅಲ್ಲೇ ಇದ್ವಲ್ಲ, 9:45 ಗೇಟಲ್ಲಿ ಇದ್ವಲ್ಲ ನಾನು. ಬನ್ನಿ, ಪರವಾಗಿಲ್ಲ. ನಾಳೆಯಿಂದ ಬೇಗ ಬನ್ನಿ, 10 ಗಂಟೆಗೆ ಬನ್ನಿ ದಯವಿಟ್ಟು. ದಯವಿಟ್ಟು ಬನ್ನಿ. ನಿಮ್ಮ ನೋಡ್ಕೊಂಡು ಸಾರ್ವಜನಿಕರು 100 ಜನ ಕಾಯ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿ ನೋಡಿ, ಇಲ್ಲಿ ಖಾಲಿ ಇದೆ. ನಮಸ್ಕಾರ ದಯವಿಟ್ಟು ನಮಸ್ಕಾರ. ನೀವು ಬಂದ್ರಿ ಏನ್ ಕೆಲಸ ಮಾಡ್ತೀರಾ? ಎಲ್ಲಿ ಐಡಿ ಕಾರ್ಡ್ ಇಲ್ಲ? ನಮ್ಮವ್ರು 10 ಗಂಟೆ ನಮ್ಮ ಸ್ನೇಹಿತರು ಇವರು. ಯಾಕೆ? ಸರಿ ಸರ್ ನಮ್ಮ ಸ್ನೇಹಿತರು ಇವರು. ತುಂಬಾ ನಾವೆಲ್ಲ ಕ್ಲಾಸ್ಮೇಟ್ಗಳು. ನಿಮ್ಮ ಹೆಸರು? ಜಕ್ರಿಯಾ. ಎಷ್ಟು ಗಂಟೆಗೆ ಬಂದ್ರಿ? 10 ಗಂಟೆ ಬಂದಿದ್ದಾರೆ. 10 ಗಂಟೆಗೆ ಬರ್ಲಿಲ್ಲ. ನಾವೆಲ್ಲ ಇದ್ವಲ್ಲ. ಇಲ್ಲ, ನಾವೆಲ್ಲ ಇದ್ವಲ್ರಿ ನಾಗರಾಜು. ಅಲ್ಲೇ ಅಲ್ಲೆಲ್ಲ ಎಲ್ಲೂ ಹಾಕಂಗಿಲ್ಲ. 90 ಕೊಟ್ಟು ಬರ್ತೀರಾ? ಎಲ್ಲೂ ಹಾಕಂಗೇ ಇಲ್ಲ. ಮತ್ತೆ ನಾವೆಲ್ಲ ಇಲ್ಲೇ ಬಂದು ಲೊಕೇಶನ್ ಅಲ್ಲೇ ಹಾಕ್ಬೇಕು. 10ರಿಂದ 11 ಗಂಟೆ ಒಳಗಡೆ ಹಂಗಿಲ್ಲ. 10ರಿಂದ 10 ನಿಮಿಷನೇ ಗ್ರೇಸ್ ಇರುತ್ತೆ. ಮತ್ತೆ ಎಲ್ಲ 11 ಗಂಟೆಗೆ 12 ಗಂಟೆ 10:15 10:15 ಎಲ್ಲ ಬರ್ತೀರಲ್ವಾ? ಅದೆಲ್ಲ ಲ್ಯಾಬ್ಸ್ ಅಡ್ಜಸ್ಟೆಡ್. ಏನಾಗಲ್ಲ, ಅದು ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಇಲ್ವಾ? ರೆಕಾರ್ಡ್ ಏನು ಅಡ್ಜಸ್ಟ್ಮೆಂಟ್ ಆಗಲ್ಲ, ರೆಕಾರ್ಡ್ ಆಗುತ್ತೆ. ನಿಮ್ಮ ಪೋಸ್ಟ್ ಏನು? ನಾನು SDA ಅಂದ್ರೆ ದ್ವಿತೀಯ ದರ್ಜೆ ಸಹಾಯ. ಸಹಾಯಕ ಯಾರಿಗೆ? ಸೆಕೆಂಡ್ ಡಿವಿಷನ್. ಸರಿ ಆಯ್ತು, ಓಕೆ. ನಮ್ಗೇನೋ ಸಹಾಯ ಮಾಡಿ. ಸರಿ ಬನ್ನಿ. ಜಕ್ರಿ ಅವರು ಹೇಳಿದ ಪ್ರಕಾರವಾಗಿ ಇಲ್ಲೇ ಬಂದು ತಮ್ಮನ್ನ ಒಪ್ಬೇಕಂತೆ. ಆದರೆ ನಾವು ಕಂಡ ಹಾಗೆ, ನೀವು ನೋಡಿದ ಹಾಗೆ ಇಲ್ಲಿ. ಮೇಡಮ್ ನಮಸ್ಕಾರ. ಎಷ್ಟು ಗಂಟೆಗೆ ಬಂದ್ರಿ? 10:30 ಬಂದ್ರಿ. ನೋಡಿ ಕರೆಕ್ಟಾಗಿ ಹೇಳ್ತಾರೆ ಇರು. 10:30 ಕರೆಕ್ಟಾಗಿ ಬಂದ್ರು ಅಂತ. ತಗೊಳ್ಳಿ, 10:30 ಬಂದಿದ್ಕೆ ನಿಮ್ಗೊಂದು ಹೂವ. ಎಷ್ಟು ಗಂಟೆಗೆ ಬರ್ಬೇಕಿತ್ತು ಹೇಳಿ? ಒಂದು ನಿಮಿಷ. ಎಷ್ಟು ಗಂಟೆ ಬರ್ಬೇಕು? ರೆಗ್ಯುಲರ್ ಆಗಿ 10:30 ಬರ್ತೀರಾ ನೀವು? 10:20 10:15 ಆ ಥರ ಟ್ರಾಫಿಕ್ ಇದ್ಮೇಲೆ. ಟ್ರಾಫಿಕ್ ಮೇಲೆ. ಸೊ 10:10 ಇವತ್ತು ಬಂದಿದ್ದೀರಾ?
ಸೊ 10 ಗಂಟೆ ಎಷ್ಟು ಗಂಟೆಗೆ ಇರ್ಬೇಕು ನಿಮ್ಮ ಆಫೀಸಲ್ಲಿ? 10 o'clock ಇರ್ಬೇಕು. ಅದು ನಾವು 10:30 ಬರ್ತೀವಿ. ಯಾರು ಕೇಳಲ್ಲಿ ಬಿಡ್ಲಿ, ನಾವು ಕೂಡ 10:30 ಮೇಲೆ ಬರ್ತಾರೆ, ನಾವು ಅದು 10:30 ಬರೋಣ, ಆರಾಮಾಗಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಟ್ರಾಫಿಕ್ ಅಲ್ಲಿ ಅಂಡರ್ ಪಾಸ್ ಹತ್ರ ಫುಲ್ ಜಾಮ್ ಆಗಿತ್ತು. ಆದ್ರೆ ಅವ್ರು ನಿಜ ಒಪ್ಕೊಂಡಿದಾರಲ್ವ ಸರ್? ನಿಮ್ಮ ಹೆಸರು ಏನು? ಕೆಲಸ ಏನು? ಪೋಸ್ಟ್ ಏನು? ಕಂಪ್ಯೂಟರ್ ಆಪರೇಟರ್. ಐಡಿ ಕಾರ್ಡ್ ಬೇಡ ನಿಮ್ಗೆ? ಅದು ಕಿತ್ತೋಗಿದೆ, ಬ್ಯಾಚ್ ಇದಿಲ್ಲ. ದಯವಿಟ್ಟು ಹಾಕೊಳ್ಳಿ. ಕಂಪ್ಯೂಟರ್ ಆಪರೇಟರ್ ಆಗಿ ಲಕ್ಷ ಜನ ನೋಡಿದಾರ, ನೀವು ಕಾಯ್ತಾವ್ರೆ ಕಂಪ್ಯೂಟರ್ ಆಪರೇಟರ್ ಮಾಡ್ಬೇಕು ಅಂತ. ಹಾಕೊಳ್ಳಿ ದಯವಿಟ್ಟು, ಆಯ್ತಾ? ಅವ್ರಿಗೊಂದು ಒಂದೇ ಹೇಳಿಬಿಡಿ ಸರ್, ಕರೆಕ್ಟ್ ಟೈಮ್ ಮಾಡಿದ್ರಲ್ಲ 10:30 ಗಂಟೆಗೆ ಬನ್ನಿ, ಆಯ್ತಾ? ಒಳ್ಳೇದು. ನೀವು ಒಬ್ಬರೇ ಕರೆಕ್ಟ್ ಟೈಮ್ 10:30 ಬಂದೆ ಅಂತ ಹೇಳಿದ್ದು. ಇನ್ನೆಲ್ಲರೂ ನಾನು ಬಂದೆ ಸರ್ 10 ಗಂಟೆಗೆ ಬಂದೆ ಅಂತ ಹೇಳ್ತಿದ್ದಾರೆ, ಯಾರೂ ಇರಲಿಲ್ಲ. ಬನ್ನಿ ಇಲ್ಲಿ. ನೋಡಿ ಅದು ಸರಿ ಇರ್ಲಿ. ವಾರ್ಡ್ ನಂಬರು ಚಳ್ಳಕೆರೆ, ವರಮಾವು, ಕರಪಕೆರೆ, ವಿಜಯನಗರ, ರಾಮಮೂರ್ತಿ ನಗರ, ಕೇರಪುರ, ಬಸವನಪುರ, ದೇವಸಂದ್ರ, ಎ ನಾರಾಯಣಪುರ, ವಿಜ್ಞಾನ ನಗರ, ಏರ್ಪೋರ್ಟ್. ಇದು ಹಳೇದು, ಈ ಹೊಸದಲ್ಲ. ಈಗ ಅಂದ್ರೆ ಇನ್ನು ನಡೀರಿ ಇನ್ನು ಅವರು ಯಾವಾಗ ಡಿಲಿಮಿಟೇಷನ್ ಮಾಡಿದಾಗ ಅವೆಲ್ಲ ಬರ್ತವೆ. ಸೊ ಇದು ಎರಡನೇ ಡಿಲಿಮಿಟೇಷನ್ ಮಾಡಿದ್ರು, ಅದು ಕೂಡ ವ್ಯವಸ್ಥೆ ಸರಿ ಇಲ್ಲ. ತೋರ್ಸಪ್ಪ ಇಲ್ಲಿ ನೋಡಿ, ಇದು ಖಾಲಿ ಇದೆ. ಇದು ನೋಡಿ, ಇಲ್ಲೂ ಖಾಲಿ ಇದೆ, ಇಲ್ಲಿ ಯಾರೂ ಇಲ್ಲ ನೋಡಿ. ಇನ್ನೂ ಬಂದೇ ಇಲ್ಲ. 11 ಎಲ್ಲ ಆನ್ ಆಗಿದೆ ಎಲ್ಲ. ಸೊ ಇಲ್ಲೂ ಕೂಡ ಯಾರು ಇಲ್ಲ. ಇಲ್ಲೂ ಈ ಆಫೀಸು ಯಾರ್ದು ಅಂತ ಗೊತ್ತಿಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳ್ತಾರೆ. ಇಲ್ಲೂ ಒಬ್ರು ಇಲ್ಲ. 11 ಗಂಟೆ ಆದರೂ ಯಾರೂ ಬಂದಿಲ್ಲ. ಸೊ ಈ ವ್ಯವಸ್ಥೆ ಇಲ್ಲಿದೆ. ಕೇರ್ಪುರಮ್ನ ಡಬಲ್ ಆಫೀಸು, RO ಆಫೀಸು, AEE ಆಫೀಸು, ಈ ಕಚೇರಿಗಳಲ್ಲಿ ಎಷ್ಟು ಗಂಟೆ ಬರ್ತಾರೆ ನಮ್ಮ ಎಲ್ಲರೂ? 12 ಗಂಟೆ ಆಗುತ್ತಾ? 1 ಗಂಟೆ ಆಗುತ್ತಾ? ಸರ್ ಇನ್ನೊಬ್ಬರೇ ಇರೋದು, ಎಲ್ಲ ಬಂದಿದ್ದೀರಾ? ಓಕೆ ಬರ್ತೀನಿ. ಮಾದೇಪುರದಲ್ಲಿ ಕರೆಕ್ಟಾಗಿ 10 ಗಂಟೆಗೆ ಹೋಗಿ ಇರ್ಬೇಕಾದ್ರೆ ಬಂಧುಗಳ ಇಲ್ಲಿ ಇಲ್ಲ ನೋಡಿದ್ದೀರಾ? ಎಲ್ಲ ಟೇಬಲ್ಗಳಲ್ಲಿ ಖಾಲಿ ಹೊಡಿತಾ ಇದೆ, ನೊಣ ಕೂಡ ಗೊತ್ತಿಲ್ಲ. ಸೊ ಈಗ ಅಲ್ಲಿ ಹೋಗಿದೆ ಸರ್. ಲಾಸ್ಟ್ ಯಾರಿಲ್ಲ, ಯಾರಿಲ್ಲ ಸರ್, ನೋಡ್ರಿ ಕೆಳಗೆ ಹೋಗ್ಬೇಕು ಅಷ್ಟೇ. ನಾನು ಕೆಳಗೆ ಹೋಗ್ಬೇಕಾಯ್ತು. ಇದೆಲ್ಲ ಗೊತ್ತಿದೆ ಸರ್. ಈಗ ಸರ್ ನೀವು ಇಲ್ಲಿ ಡ್ಯೂಟಿ ಮಾಡೋದಾ? ಅಲ್ಲ ಸರ್, ಇಲ್ಲಿ ಸರ್ಕಾರಿ ಕಚೇರಿ ಅಂದ್ರೆ ಸರ್ಕಾರಿ ಕಚೇರಿ ಅಂದ್ರೆ ಜನಕ್ಕೆ ವ್ಯವಸ್ಥೆ ಆಗ್ಬೇಕು, ಜನ ಬಂದು ಕೆಲಸ ಮಾಡಿಸ್ಕೊಬೇಕು, ಆ ವ್ಯವಸ್ಥೆ ಆಗ್ಬೇಕು. ಆದ್ರೆ ಸರ್ಕಾರಿ ಕಚೇರಿ ಖಾಲಿ ಹೊಡಿತಾ ಇದೆ. 11 ಗಂಟೆ ಆದ್ರೂ 10 ಗಂಟೆಗೆ ಬರ್ಬೇಕಾಗಿದ್ದವರು 11 ಗಂಟೆ ಆದ್ರೂ ಬಂದಿಲ್ಲ. ಸೊ ಈ ವ್ಯವಸ್ಥೆ ಬದಲಾಗಬೇಕು. ನಮ್ಮ ಈ ವ್ಯವಸ್ಥೆ ನೋಡಿದವರು ಇಡೀ ಕರ್ನಾಟಕದಲ್ಲಿ ಜನ ಎಚ್ಚೆತ್ಕೊಳ್ಬೇಕು. ಎಲ್ಲಾದ್ರೂ ಕೇಳ್ಬೇಕು, ಯಾಕೆ ನೀವು 10 ಗಂಟೆಗೆ ಬರೋದಿಲ್ಲ ಅಂತ ಕೇಳ್ಬೇಕು. ಆ ವ್ಯವಸ್ಥೆ ಆಗ್ಬೇಕು. ನೋಡಿ ಹಾಗೆ ಹೋಗೋಣ. ಕಂಟ್ರೋಲ್ ರೂಮ್ ಇದೆ. ಕಂಟ್ರೋಲ್ ರೂಮಲ್ಲಿ ಒಬ್ರು ಇಲ್ಲ, ಯಾರು ಇಲ್ಲ ಇಲ್ಲಿ. ಸೊ ಹಾಗಾಗಿ ಅವರೊಬ್ಬರು ಕೊಟ್ಟಿಲ್ಲ ಸರ್, ಬಂದಿದ್ದಾರೆ ಕೆಲಸ. ಸರ್ ನಮಸ್ಕಾರ. ಕೆಲಸ ಮಾಡ್ಸ್ಕೊಂಡು ಬಂದಿಲ್ವಾ ಅವರು? ಯಾರು ಇಲ್ವಾ? ಕೆಲಸ ಆಯ್ತಾ? ಆಯ್ತು, ಕೆಲಸ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್. ನೀವ್ಯಾರು? ರೆವಿನ್ಯೂ ಇನ್ಸ್ಪೆಕ್ಟರ್. ಐಡಿ ಕಾರ್ಡ್ ಇಲ್ಲ. ನಾನು ಸಾರ್ವಜನಿಕರು. ನೀವ್ಯಾರು ಅಂತ ನಂಗೆ ಹೇಳ್ಬೇಕು. ನಾವು ಟ್ಯಾಕ್ಸ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್. ಎಲ್ಲ ವಿಡಿಯೋ ಮಾಡ್ಬೋದು. ಮಾಡಂಗಿಲ್ಲ ಅಂತ ಯಾರು ಹೇಳಿದ್ದು? ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಮಾಡಂಗಿಲ್ಲ. ಯಾರು ಹೇಳಿದ್ದು? ಏನು ಯಾರು ಹೇಳಿದ್ದು? ಗೊತ್ತಿಲ್ಲ. ಐಡಿ ಕಾರ್ಡ್ ಹಾಕೊಬೇಕು ನೀವು. ಈಗ ಎಲ್ಲ ವಿಡಿಯೋ ಸುಧಾಕರ್. ನಾನು ಬೈರತಿ ಆರೋಗ್ಯ ಸಮಿತಿ ಅಂತ KRS ಪಾರ್ಟಿಯ ಸೆಕ್ರೆಟರಿ. ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ ವಿಡಿಯೋ ಮಾಡಂಗಿಲ್ಲ ಅಂತ? ವಿಡಿಯೋ ಮಾಡಬಹುದು. ಹೈಕೋರ್ಟ್ ಆರ್ಡರ್ ಆಗಿದೆ. ಹೈಕೋರ್ಟ್ ಆರ್ಡರ್ ಆಗಿದೆ. ನೀವು ಮಾಡಿಲ್ಲ, ಮಾಡಬಾರ್ದು ಅಂತ ಹೇಳಿದ್ರೆ ನಿಮ್ದು ದಾಖಲೆ ಕೊಡಿ. ಕೊಡಿ ಆಯ್ತಾ? ಕೊಡಿ ಆಯ್ತಾ? ದಯವಿಟ್ಟು ಐಡಿ ಕಾರ್ಡ್ ಆಗಲಿ. ಮತ್ತೆ ನೀವು 10 ಗಂಟೆಗೆ ಬಂದಿದ್ರಾ? ಬಂದಿಲ್ಲ. ಇಲ್ಲ, ನೀವು ಯಾರು ಬಂದಿರ್ಲಿಲ್ಲ.
10 ಗಂಟೆಗೆ ಕರೆಕ್ಟಾಗಿ ಬನ್ನಿ ಆಫೀಸ್ಗೆ. ಅದೇ ನಮ್ಮ ಉದ್ದೇಶ. ಸ್ವಾಮಿ. ಇಲ್ಲ ನೀವಾಗ ಬಂದಿಲ್ಲ, ನಾವು 9:45 ಕಾಯ್ತಾ ಇದೀವಿ. ಪ್ರಭಾವತಿ ಅವ್ರನ್ನ ಕೇಳಿ, ಅಲ್ಲಿ ಪ್ರಭಾವತಿ ಅವ್ರು ಇದ್ರಲ್ಲ, ಅವರೇ ಫಸ್ಟ್ ಬಂದಿದ್ದು. ಕೇಳಿ ಮೇಡಮ್, ನೀವು ಕಂಪ್ಯೂಟರ್ ಆಪರೇಟರಾ ಇಲ್ವಾ? ಕೇಸ್ ವರ್ಕರ್. ಐಡಿ ಕಾರ್ಡ್ ಇಲ್ಲಮ್ಮ, ಐಡಿ ಕಾರ್ಡ್ ಹಾಕೊಳ್ಳಿ. ಯಾಕಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು 3 ಲಕ್ಷ ವೇಕೆನ್ಸಿಗಳಿದೆ. ಸೊ ಕಾಯ್ತಾ ಜನ ಕಾಯ್ತಾ ಇದ್ದಾರೆ. ಒಂದು ಕೇವಲ SDAಗೆನೆ ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಸೊ ದಯವಿಟ್ಟು ಮಾಡಿ. ನಿಮ್ಮ ಹೆಸರೇನು? ಸುಧಾಕರ್ ಅವರೇ. ಯಾವ ವಾರ್ಡ್ಗೆ ನೀವು ಇದು? 52 ಸರ್. 52 ಬಸವಪುರ ಅಲ್ಲ, ಬಸವಪುರ ಅಲ್ಲ, ಕೇರ್ಪುರಂ. ಸರಿ, ದಯವಿಟ್ಟು ಮಾಡಿ. ನಾವು ಬೈರತಿ ಆರೋಗ್ಯ ಸಮಿತಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ KRS ಪಕ್ಷದಿಂದ. ನೋಡಿ ಇವರು ಬೆಳಿಗ್ಗೆ 10 ಗಂಟೆಗೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಕೆಲಸ ಮಾಡ್ಕೊಡಿ. 10 ಗಂಟೆಗೆ ಕರೆಕ್ಟಾಗಿ ಬನ್ನಿ. ನೋಡಿ ಸರ್ ಕೇಳಿ. ಪಾಪ ಇವ್ರು ಬೆಳಗ್ಗೆ ಮೇಡಮ್ನವ್ರೆ ನಮಸ್ತೆ ಯಾಕೆ ಮಾಡೋದಿಲ್ಲ ಯಾವ ವಾರ್ಡ್ನಲ್ಲಿ ಏನು ಕಾಯ್ತಾ ಇದ್ದಾರೆ? ಇಲ್ಲಿ ಕೊಟ್ಟ ಮೇಲೆ ಹೋಗ್ಕೊಡಿ ಇವ್ರಿಗೆ. ಹೋಗ್ಕೊಡಿ ಕೊಟ್ರ ಇನ್ನೊಂದು ತಗೊಳ್ಳಿ, ನನ್ನ ಕಡೆ ತಗೊಳ್ಳಿ. ಎಷ್ಟು ಗಂಟೆಗೆ ಬರ್ಬೇಕು ಮೇಡಮ್? ನಿಮ್ಮ ಹೆಸರೇನು? 10:30 ಬರ್ಬೇಕು. ಅಲ್ಲ 10 ಗಂಟೆಗ 10:30 ಅಂತ ಹೇಳಿದ್ರಲ್ಲ ಈಗ. 10 ಒಳಗೆ ಇರ್ಬೇಕು ಇಲ್ಲಿ. ಇಲ್ಲ 10 ಗಂಟೆಗೆ ಇರ್ಬೇಕು ಸರ್. ಬನ್ನಿ, ನೀವ್ಯಾಕೆ ಮತ್ತೆ ಬೋರ್ಡ್ ಕಿತ್ತಾಕ್ ಬನ್ನಿ. ಬನ್ನಿ ಕಿತ್ತಾಕ್ ಬನ್ನಿ ಅಂದ ಬೋರ್ಡ್ನ. ಅಥವಾ ಸರ್ಕಾರಿ ಅಧಿಕಾರಿ ಇದು ಸರ್ಕಾರಿ ಇದರಿಂದ ಓಡಿಸಿ ಒಂದು 10 ಕಾಲಿಂದ 5:30 ಗಂಟೆ. ಮೇಡಮ್ ನಿಮ್ಮ ಹೆಸರು? ಇಲ್ಲ ಹೇಳಿದ್ರು ಬರ್ತಾ ಬಂದಿದ್ರಂತೆ. ಪಾಪ ಹುಷಾರಿರ್ಲಿಲ್ಲ. ಟೈಮ್ ಕರೆಕ್ಟ್ ಆಗಿ ಸ್ಪಂದನೆ ಮಾಡ್ತಾ ಇದಾರೆ. ಬೇರೆಯವ್ರನ್ನ ಇಲ್ಲಿ ನೇಮಿಸ್ಬೇಕು. ಇಲ್ಲಿರೋ ಮುಖ್ಯಸ್ಥರು ಅಥವಾ ಹೇಳಿದಿರ ಕರೆಕ್ಟ್, ನೀವು ಹುಷಾರಿಲ್ದಾಗ ಬೇರೆಯವ್ರನ್ನ ನೇಮಿಸ್ಬೇಕು. ಇಲ್ಲಿ ಆ ಕೆಲಸ ವ್ಯವಸ್ಥೆ ಆಗ್ತಾ ಇಲ್ಲ. ನಾವು ಈಗ ವಿಡಿಯೋಗಳನ್ನ ಮಾಡ್ತಾ ಇರೋದು ಏನಂತಂದ್ರೆ ಸಿದ್ದರಾಮಯ್ಯ ತರಿಸ್ಬೇಕು ಅಂತ 3.5 ಲಕ್ಷ ಜನ ವೇಟ್ ಮಾಡ್ತಾ ಇದಾರೆ. ಸಾವಿರಾರು ಜನ ಕಾಯ್ತಾ ಇದ್ದಾರೆ. ವೇಕೆನ್ಸಿಗಳಿದೆ. ಇಲ್ಲೇ ನಮ್ ಬೆಳಗ್ಗೆ ಬಂದಾಗ ಟಿ ಅವರು 2 ಕಡೆ ಕೆಲಸ ಮಾಡ್ತಾರಂತೆ, ಇನ್ನೊಬ್ರು ಸಿ ಅವರು 2-3 ಕಡೆ ಕೆಲಸ ಮಾಡ್ತಾರೆ. ಯಾಕೆ ಅದು? ಸೊ ಆ ವ್ಯವಸ್ಥೆ ಆಗ್ಬಾರ್ದು. ಸೊ ನೀವು ರಜಾ ಹಾಕಿದಾಗ ಬೇರೆ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ಸಾಕು, ನಾವು ಮಾಡಿ ಸಾಕು. ಬನ್ನಿ ಈಗ ಬನ್ನಿ ಸರ್. ಯಾರು? ಎಲ್ಲಿಂದ ಬರ್ತೀವೋ? ಈ ಕಡೆಯಿಂದ ಹೋಗ್ತಿದ್ರಿ ಈಗ? ಹತ್ರ ಅಲ್ಲ ಮೇಡಮ್, ನಿಮ್ಗೆ 10 ನಿಮಿಷಗಳು ಬಸ್ ಇದೆ. ದಯವಿಟ್ಟು ಸರ್ಕಾರಿ ಕೆಲಸಕ್ಕೆ 10 ಗಂಟೆಗೆ ದಯವಿಟ್ಟು ಇಲ್ಲ 11 ಗಂಟೆ ಆಯ್ತು. ತಗೊಳ್ಳಿ, ಇನ್ನೊಂದು ಎರಡು ತಗೊಳ್ಳಿ. ಬನ್ನಿ, ಇನ್ನು ಮುಂದೆ ಬನ್ನಿ ಮೇಡಮ್. ಕೆಲಸಕ್ಕೆ ಸಾರ್ವಜನಿಕರು ಕುಂದುಕೊರತೆಗೆ ಕಾಯ್ತಾ ಇರ್ತಾರೆ. ದಯವಿಟ್ಟು ಬನ್ನಿ. ಸಾರ್ವಜನಿಕರು 10 ಗಂಟೆಗೆ ಕಾಯ್ತಾ ಇರ್ತಾರೆ. ದಯವಿಟ್ಟು ನೀವು 10 ಗಂಟೆಗೆ ಸರ್ಕಾರಿ ಕಚೇರಿಗೆ ಬಂದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸಾರ್ವಜನಿಕರ ಕೆಲಸ ಮುಗಿಸ್ಕೊಡ್ಬೇಕಂತ ನಮ್ಮಿಂದ ವಿನಂತಿ ನಿಮಗೆ. ದಯವಿಟ್ಟು 10 ಗಂಟೆಗೆ ಬನ್ನಿ. 5:30ಗೆ ಹೋಗಿ 5:30 ಮೇಲೆ 1 ನಿಮಿಷ ಕೆಲಸ ಮಾಡಬೇಡಿ. ನಿಮ್ಗೆ ಏನಿದೆಯೋ ಆ ಡ್ಯೂಟಿ ಟೈಮಿಂಗ್ಸ್ನ ನೀವು ಮೇಂಟೈನ್ ಮಾಡಿ. ಸಾರ್ವಜನಿಕರಿಗೆ ನಿಮ್ಗೆ ಅನುಕೂಲ ಆಗೋಕ್ಕೆ ಇರೋದು. ಸಾರ್ವಜನಿಕರ ತೆರಿಗೆಯಲ್ಲಿ ನಿಮ್ಗೆ ಕಾಸು ಕೊಡೋದು, ಅವ್ರ ಕೆಲಸ ಮಾಡಲಿ ಅಂತ ನಿಮಗೆ ಸಂಬಳ ಕೊಡೋದು. ದಯವಿಟ್ಟು ಆ ಕೆಲಸಕ್ಕೆ ಕರೆಕ್ಟ್ ಟೈಮಿಗೆ ಬಂದು ಸಾರ್ವಜನಿಕರಿಗೆ ಸ್ಪಂದನೆ ಕೊಟ್ಟು ಅವ್ರ ಕೆಲಸಗಳನ್ನು ಮುಗಿಸ್ಕೊಡ್ಬೇಕು. ಕರೆಕ್ಟ್ ಸಮಯಕ್ಕೆ ಬಂದರೆ ಮುಗಿಯುತ್ತೆ. ನೀವು 11:30 ಆಯ್ತು, ಈಗ ಬಂದರೆ ಯಾವ ಕೆಲಸ ಆಗುತ್ತೆ ಮೇಡಮ್? ಪಾಪ ಅವ್ರು 10 ಗಂಟೆಯಿಂದ ಜನ ಸಾರ್ವಜನಿಕರು ಕಾಯ್ತಾರೆ. ನೀವು ಯಾವ ಯೋಜಿಸಿದ್ದೀರಿ? ಪ್ರಾಬ್ಲಮ್ ಇರುತ್ತೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಇದನ್ನ ಇದು ಮಾಡ್ತಾರೆ. ಲೈವ್ ನಡೀತಾ ಇರುತ್ತೆ. ನಿಮ್ಗೆ ಓಪನ್ ಆಗುತ್ತೆ. ಲೈವ್ ನಡೀತಾ ಇದೆ. 10 ಗಂಟೆಯಿಂದ 9:45 ಲೈವ್ ನಡೀತಾ ಇದೆ. ದಯವಿಟ್ಟು ನಿಮ್ಗೆ ಪ್ರಾಬ್ಲಮ್ ಇದ್ರೆ ನಾವು ಅರ್ಥ ಮಾಡ್ಕೊಂತೀವಿ. ನಾವು ಅರ್ಥ ಮಾಡ್ಕೊಂತೀವಿ. ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಕೇಳಿದ್ರೆ ನಾನು ಸ್ಪೀಡಲ್ಲಿ ಇದ್ದೆ, ಮೀಟಿಂಗ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ದಯವಿಟ್ಟು ನೀವು ನಾವು ಒಪ್ಕೊಂತೀವಿ. ಈಗ ಅಲ್ಲೊಬ್ರು ಹೇಳಿದ್ರು ಯಾರೋ ನನ್ಗೆ ಹುಷಾರಿಲ್ಲ ಅಂತ, ನಾವು ಒಪ್ಕೊಂತೀವಿ. ನಾವು ಅರ್ಥ ಮಾಡ್ಕೊಬೇಕು. ರೆಕಾರ್ಡ್ ಇದೆ, ಏನ್ ಮಾಡಲ್ಲ, ಮಾಡಿರುತ್ತೆ ಅಷ್ಟೇ ಮೇಡಮ್. ಏನು ತೊಂದರೆ ಆಗಲ್ಲ ಬಿಡಿ. ನಾವು ಏನು ಮಾಡೋಕ್ಕಾಗಲ್ಲ. ಹೌದು, ಸರಿ, ಒಳ್ಳೆದಾಗುತ್ತೆ. 10 ಗಂಟೆಗೆ ಬನ್ನಿ. ಹಂಗೆ ಇದು ತೋರಿಸಿ ಇಲ್ಲಿ ನೋಡಿ. ಈ ಕಬ್ಬಣ ನೋಡಿ, ಇದನ್ನ ವ್ಯವಸ್ಥೆ ಮಾಡಬೇಕಾಯ್ತು. ಅಲ್ಲೇ ಹಾಗೆ ತೋರಿಸಿ, ಆ ಗಲೀಜೆಲ್ಲ ತೋರಿಸಿ. ಇಲ್ಲಿರುವಂತಹ ನಮ್ಮ ಮನೆಗಳಾದ್ರೆ ಈ ತರ ಇರುತ್ತಾ ನೋಡಿ. ಅಲ್ಲಿ ಅದೇ ನೋಡಿ, ಅಲ್ಲಿ ವೇಸ್ಟ್ ನೋಡಿ. ಇದೆಲ್ಲ ಹೋಗ್ಬಿಟ್ರಾ? ಈ ಕಡೆ ನೋಡಿ, ಹಂಗೆ ತಗೊಳ್ಳಿ.
ಸರ್ ಅಲ್ಲೇ ಹೋಗಿ ತೋರಿಸಿ ಅದೆಲ್ಲ ಗೂಡ್ ನೋಡ್ರಿ ವಿಡಿಯೋ ಮಾಡಿ ಸರ್. ಸಾಂಕ್ಷಿ ಮನೆ ಅದ್ರ ಮೇಲೆ ಪೇಪರ್ ನೋಡ್ರಿ, ಅಲ್ಲ ಅದ್ರ ಮೇಲೆ ಸಜ್ಜೆ ಮೇಲೆ ಪೇಪರ್ ನೋಡ್ರಿ. ಇದೆಲ್ಲ ಕ್ಲೀನ್ ಮಾಡ್ಬೋದಾಗಿದೆ ನೋಡಿ. ಬನ್ನಿ ಬಂಧುಗಳೇ, ನೋಡಿ ಅಲ್ಲಿ ತೋರ್ಸಪ್ಪ, ತೋರಿಸಿ ಅಲ್ಲೆಲ್ಲ ತೋರಿಸಿ. ಸೊ 11:30 ಆದರೂ ಸರ್ಕಾರಿ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಇನ್ನಂಥ ಬೇಜವಾಬ್ದಾರಿತನ, ಇನ್ನಂಥ ಸೊ ಇಲ್ಲಿ ಈಗ ಸೊ ಹಾಗಾಗಿ ಸೊ ಇಲ್ಲಿ ಕಾಣ್ತಾ ಇದೆ, ಇಲ್ಲಿರುವಂತಹ ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಹತ್ರ ಬನ್ನಿ, ದೂರ ಆಗುತ್ತೆ, ಹತ್ರ ಬನ್ನಿ. ಫೋಟೋಸ್ ಕ್ಲಿಯರ್ ಆಗಲ್ಲ ಸರ್. ಅವರು ಕೂಡ ಕೊಡೋಣ. ಸೊ ದಯವಿಟ್ಟು ನಾವು ನಿಮ್ಮಲ್ಲಿ ವಿನಂತಿ, ನಿಮಗೆ ಹೇಗೆ ಸರಿಯಾದ ರೀತಿಯಲ್ಲಿ ಸಂಬಳ ಬರುತ್ತೋ, ಸರಿಯಾದ ರೀತಿಯಲ್ಲಿ ಕೆಲಸ ಆಗುತ್ತೋ ಅದೇ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಆಗಬೇಕು. ಈ ರೀತಿ ಆಗಬಾರ್ದು. ಮೇಡಮ್, ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ, ಆದರೆ ಟಿಫಿನ್ ತಗೊಂಡಿದ್ದೀರಾ? ಕಾಂಟ್ರಾಕ್ಟ್ ಎಂಪ್ಲಾಯಿ ನೀವು. 11:00ವರೆಗೆ ಕೆಲಸ ಇರೋದು ನಿಮ್ದು. 10 ಗಂಟೆಗೆ ಬರಬೇಕು ಮ್ಯಾಮ್. ನೀವು ಅಟೆಂಡೆಂಟು ಅಪ್ಪ ಎಲ್ಲ ಬಂದು ಕಾಯ್ತವ್ರೆ. ಬನ್ನಿ ಅಲ್ಲ ಮೇಡಮ್ ಹೋಗ್ತಾವ್ರೆ ನೋಡಿ. ಮೇಡಮ್ 11 ಗಂಟೆ ಆಯ್ತು. ಅವ್ರನ್ನ ತೋರಿಸಿ. 11:30 ಆಯ್ತು, 11:30 ಆದ್ರೂ ಈಗ ಹೋಗ್ತಾ ಇದ್ದಾರೆ. ಮೇಲೆ ಬರ್ತೀರಿ ಮೇಡಮ್. 10 ಗಂಟೆ ಬರೋರು 10 ಗಂಟೆ ಬರಬೇಕಾಯ್ತು, 11:30 ಆಯ್ತು. ಎಲ್ಲ ಬಂದು ಕಾಯ್ತಾವ್ರೆ. ನಿಮಗೆ ಪಾಪ ಗೌರ್ಮೆಂಟ್ ಎಂಪ್ಲಾಯಿ ಯಾಕೆ ನೀವು ಇಷ್ಟೊಂದು ಬರ್ತಾ ಇದ್ದೀರಾ? ಗೊತ್ತಿಲ್ಲ, ಹೇಳಿ. ಅದಕ್ಕೆ ಕೇಳ್ತಾ ಇದ್ದೀವಿ, ಹೇಳಿ. ಅನಿಮಲ್ ಬಂದು 10 ಗಂಟೆಗೆ ಕೆಲಸ ಮಾಡ್ತೀವಿ. ಫೀಲ್ಡ್ ಹೋಗಿದ್ವಿ. ಸೊ ಇಲ್ಲಿ ಎಷ್ಟು ಗಂಟೆ ಬರ್ಬೋದಾ ನೀವು? ಸರಿ ನೋಡಿ ಕೇಳಿಸಿ ಅವ್ರಿಗೆ. ಓಕೆ ಸರಿ. ಈಗ ನೀವು ಮೇಡಮ್, ನೀವು ಅಲ್ಲ ಗೌರ್ಮೆಂಟ್ ಕೆಲಸದಾರಲ್ಲ, ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಂ, ಇನ್ನೂ ಬಂದಿಲ್ವಾ? ಅಧಿಕಾರಿ ಬಂದಿಲ್ಲ. ಹಾಂ, ಮತ್ತೆ ಸ್ಟಿಲ್ ಯು ಆರ್ ವೇಟಿಂಗ್? I'm going to. I'm watching for your water. Okay. So you are paid already? Yeah, no problem. ನೀವು ಪೇ ಮಾಡಿದ್ರೆ ಆಗಲೇ ಒಳ್ಳೇದು. ನೋಡಿ, ಅವರು ಪಾಪ ಬೆಳಗ್ಗೆ 10 ಗಂಟೆಗೆ ಬಂದರು, ಅವಾಗಲಿಂದ ವೇಟ್ ಮಾಡ್ತಾ ಇದ್ದಾರೆ. ಈಗ ಹಲವಾರು ಜನ, 100 ಜನ ವೇಟ್ ಮಾಡ್ತಾ ಇದ್ದಾರೆ. ಮೇಡಮ್, ನೀವು ನಿಮ್ಮ ಫೀಲ್ಡ್ ಕೆಲಸಕ್ಕೆ ಹೋಗಿದ್ರಿ, ನೋಡಿ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಗೌರ್ಮೆಂಟ್ ಅಧಿಕಾರಿ. ಆಂಧ್ರ ನೋ ಪ್ರಾಬ್ಲಮ್. ಅವ್ರ ಕೆಲಸ ಅವ್ರದ್ದು ಅಲ್ವಾ? ಬಂಧುಗಳೇ, ನನಗೆ ನೋಡಿ, ಇಲ್ಲಿ ಮೇಡಮ್ ಬನ್ನಿ, ಅದು ಆಮೇಲೆ ಮಾತಾಡೋಣ. ಸೊ ಬಂಧುಗಳೇ, ಒಂಥರ ಬೇಜವಾಬ್ದಾರಿ, ಯಾರು ಕೇಳೋರಿಲ್ಲ, ಮಾಡೋರಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇಡೀ ಇದು ಇಂತಹ ಬೇಜವಾಬ್ದಾರನ ನಿರ್ಲಕ್ಷ್ಯ ಮತ್ತು ಏನು ಕರಿತೀವಿ ಲೇಜಿನೆಸ್ ನೋಡಿ. ಈಗ 11:30 11:30 ಆಗಿದೆ, ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ಆರಾಮಾಗಿ. ಮೇಡಮ್ ಮನೆಗೆ ಬಂದರೆ ವ್ಯಾಕ್ಸಿನ್ ಹಾಕಿ ಹೋಗಿದ್ರೆ ಕೇಳ್ತಾರೆ ಮೇಡಮ್. ಸೊ ಈಗ ಕೇಳಿದ್ದಕ್ಕೆ ಎಲ್ಲೋ ವ್ಯಾಕ್ಸಿನ್ ಹಾಕಿ ಹೋಗಿದ್ದೀನಿ ನಾನು. ಅಲ್ಲ, ಇಲ್ಲ ಹೇಳ್ತಾರೆ ಮೇಡಮ್. ಕೆಲವ್ರು ನಂಬತ್ತು, ಕೆಲವ್ರನ್ನ ನಂಬತ್ತು ನಾವು. ಯಾಕಂದ್ರೆ ಅವರು ಇದ್ರ ಮೇಲೆ ಹೋಗಿದ್ದಾರೆ ಅಂತ ಹೇಳಿದರೆ ನಾವು ನಂಬತ್ತು. ವ್ಯಾಕ್ಸಿನೇಷನ್ ಹೋದಾಗ ಎಲ್ಲರ ಕೆಲಸ ಆ ಥರ ಇರೋದಿಲ್ಲ. ಸೊ ಆದರೆ ನೋಡಿ, ಇಲ್ಲಿ ಜನ ಕಾಯ್ದಿರೋದು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಜನ ಏನೋ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಂದಿಲ್ಲ, ಆ ಕಾರಣದಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ನಾವು ನಿಮಗೆ ತೋರಿಸ್ತೀವಿ. 10 ಗಂಟೆ 9:30 ನಾವು ಇಲ್ಲೇ ಕಾಯ್ತಾ ಇದ್ವಿ. 10 ಗಂಟೆಗೆ ನಾವು ಲೈವ್ನ ಆನ್ ಮಾಡ್ಕೊಂಡ್ವಿ. 10 ಗಂಟೆಯಿಂದ 11:30 ಇನ್ನೂ ಜನ ಬರ್ತಾನೆ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳು ಇನ್ನೂ ಬರ್ತಾನೆ ಇದ್ದಾರೆ. ಸೊ ಈ ವ್ಯವಸ್ಥೆ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇರ್ ಫ್ರಮ್ RO ಆಫೀಸು, ARO ಆಫೀಸು ಮತ್ತು ಈ ಕಡೆ ಪಕ್ಕದಲ್ಲಿ AEE ಆಫೀಸ್ಗಳು
ಎಲ್ಲ ಕಚೇರಿಗಳಲ್ಲಿ ಇದೇ ರೀತಿ ಕೆಲಸ ನಡೀತಾ ಇದೆ. ಇದು ಬದಲಾಗಬೇಕು. ಬದಲಾಗೋದಕ್ಕೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಸಾರ್ವಜನಿಕರು ಕೇಳದೆ ಹೋದರೆ ನಾವು ಕೇಳಿದ ಹಾಗೆ ನೀವು ಕೇಳಬೇಕು. ಆಗ್ಲೇ ಇವರೆಲ್ಲ ಬದಲಾಗ್ತಾರೆ. ನಮ್ಮ ಕೆಲಸ ಸುಲಭವಾಗುತ್ತೆ. ನಾನು ಇಲ್ಲಿ ಕೇರ್ಪುರ ಭಾಗದಲ್ಲಿ ಮತ್ತು ಮಹದೇವ ಭಾಗದಲ್ಲಿ ಯಾರೇ ಅಧಿಕಾರಿಗಳು ಲೇಟಾಗಿ ಬಂದರೆ ಯಾರ ಅಧಿಕಾರಿ ಲಂಚ ಕೇಳಿದ್ರೆ ದಯವಿಟ್ಟು ನಮಗೆ ಫೋನ್ ಮಾಡಿ. ಕೆಲಸ ಆಯ್ತಾ? ವಾರ ಆದ್ಮೇಲೆ ಬರ್ಬೇಕು. ಮಾಡ್ಕೊಡ್ತಾರೆ. ಕರೆ ಮಾಡ್ರೆ ನಾವು ಬಂದ್ ಮಾಡಿಸ್ಕೊಡ್ತೀವಿ. ನಂಬರ್ ಇದೆಯಲ್ಲ, ನಮ್ದು ನಂಬರ್ ಇದೆಯಾ? ನಂಬರ್ ಇದೆಯಾ ನಮ್ದು? ನಂಬರ್ ತಗೊಳ್ಳಿ. ನಂಬರ್ ತಗೊಳ್ಳಿ. ಫೋನ್ ಮಾಡಿ ಅವ್ರು ಮಾಡ್ಕೊಡೋರು ಅವ್ರು ಟೈಮ್ ಬನ್ರಿ, ಅವ್ರು ಮಾಡಿದ್ರೆ ಅವತ್ತೇ ಫೋನ್ ಮಾಡ್ರಿ. ಫೋನ್ ಮಾಡಿ. ಸರ್ ನಿಮ್ದಾಯ್ತು ಕೆಲಸ ಆಯ್ತಾ? ಇನ್ನೂ ಆಗಿಲ್ಲ. ಏನಂತಾರೆ? ಸರಿ ಆಯ್ತು. ಅವ್ರು ನಮ್ಗೆ ಫೋನ್ ಮಾಡಿ. ಅವ್ರು ತೋರಿಸಿ ಮಾಡ್ಕೊಡ್ತಾರೆ. ನಂಬರ್ ಇದೆ, ಫೋನ್ ಮಾಡಿ ಆಯ್ತಾ? ನೋಡಿರ್ತಾರೆ ಅವರು, ಫೋನ್ ಮಾಡಿ ಆಯ್ತಾ? ವೆಯ್ಟ್ ಮಾಡೋದು ನೋಡಿ. ನಿಮ್ಮಂತ ಹಿರಿಯರು ಬಂದು ಇಲ್ಲಿ ಕೂರ್ಬೇಕಂತ ಹೇಳಿದ್ರೆ ಅವ್ರಿಗೆ ಏನು ಜವಾಬ್ದಾರಿ ಬಿಡುವ ಅವ್ರಿಗೆ. ಹಾಂ, ಈಗ ನಿನ್ನೆ ಮೀಟಿಂಗ್ ಇದೆ ಅಂತ ಹೇಳಿದ್ರು, ಇವಾಗ ಬೆಳಿಗ್ಗೆ ಬಾ ಅಂದ್ರು. ಈಗ ಮತ್ತೆ ಕೋರ್ಟಿಗೆ ನಿಮ್ಮ ವ್ಯವಸ್ಥೆ ಏನಾಗಬೇಕು? ನಿಮ್ಮ ಪರಿಸ್ಥಿತಿ ಏನಾಗಬೇಕಪ್ಪ? ನೀವು ಈ ಏಜಲ್ಲಿ ನೀವು ಬರೋ ಕೆಲಸನ ಇದು? ಸರಿ ಆಯ್ತು, ನಾವು ಯಾರು ಕಾಂಟ್ಯಾಕ್ಟ್ ಮಾಡಿ ಬೇಗ ಬರೋದು ಕೇಳೋಣ. ಸೊ ಬಂಧುಗಳೇ, ಇಂಥ ವ್ಯವಸ್ಥೆ ಇದೆ. ಅಲ್ಲೋ ಇಂಥ ವ್ಯವಸ್ಥೆ ಎಲ್ಲ ಕಡೆ ಇದೆ. ಇದು ಕೇವಲ ಕೇರ್ಪುರ ಮಾತ್ರ ಅಲ್ಲ, ಮಹದೇವಪುರ, ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಇಂಥ ವ್ಯವಸ್ಥೆ ಇದೆ. ಇಂಥ ವ್ಯವಸ್ಥೆ ಬದಲಾಗಬೇಕಂದ್ರೆ ನಾವು 5-6 ಜನ ಮಾಡೋದಾಗಲ್ಲ, 5-6 ಲಕ್ಷ ಜನ ಮಾಡಬೇಕು, 5-6 ಕೋಟಿ ಜನ ಮಾಡಬೇಕು. ಆಗ ಏನು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ವ್ಯವಸ್ಥೆ ಬದಲಾಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಮಾಡ್ತೀರಿ ಅಂತ ಹೇಳ್ತಾ ನಮ್ಮ ಈ ಬೆಳಗಿನ ತುರ್ತು ಕರೆಗೆ ಹೋಗ್ಬಿಟ್ಟು ಪುಷ್ಪ ಅವರು, ಧಾರಣಿಯವರು, ನಾಗರಾಜ್ ಅವರು, ದೀಪ ಅವರು, ಹಾಗೆ ಶ್ರೀನಿವಾಸ್ ಮತ್ತು ನಾರಾಯಣ ಸ್ವಾಮಿ ಅವರು ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾ ನಮ್ಮ ಈ ನೇರ ಪ್ರಸಾರ ಮುಕ್ತಾಯ ಮಾಡ್ತೀವಿ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.